ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತವಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುಗ್ರಸ್ತ ಸೂರ್ಯಗ್ರಹಣದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇದೇ ಆಗಸ್ಟ್ 12ರಂದು ಅಲ್ಲಿ ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ ಅಥವಾ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂದರೆ ಸಂಪೂರ್ಣ ಸೂರ್ಯಗ್ರಹಣ ಜರುಗುವಂಥದ್ದಿದೆ. ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಈ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ನಮ್ಮ ದೇಶದಲ್ಲಿ ಯಾವುದೇ ಗ್ರಹಣಕ್ಕೆ ಸಂಬಂಧಿತವಾದ ಸೂತಕ ಆಚರಣೆ ಅಥವಾ ಉಪವಾಸ ವ್ರತ ನಿಯಮ ಆಚರಣೆ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಯಾವ ಗ್ರಹಣವು ಆ ಪ್ರದೇಶದಲ್ಲಿ ಕಾಣಿಸುತ್ತೋ ಅಲ್ಲಿ ಮಾತ್ರ ಗ್ರಹಣಕ್ಕೆ ಸಂಬಂಧಿತವಾದ ಸೂತಕಾದಿ ಆಚರಣೆಗಳ ಒಂದು ಪದ್ಧತಿ ಇರುತ್ತೆ. ಶಾಸ್ತ್ರದಲ್ಲೂ ಅದೇ ಉಲ್ಲೇಖ ಆಗಿರುತ್ತೆ. ಎಲ್ಲಿ ಗ್ರಹಣದ ಒಂದು ಕಾರಣ ಅಲ್ಲಿ ಗೋಚರ ಆಗೋದಿಲ್ಲವೋ, ದೃಷ್ಟಿ ಗೋಚರ ಆಗೋದಿಲ್ಲವೋ, ಕನಿಷ್ಠ ಪಕ್ಷ ಅಲ್ಲಿ 1 ನಿಮಿಷ ಗೋಚರ ಆದರೂ ಅಲ್ಲಿ ಆಚರಣೆ ಇರುತ್ತೆ. ನಮ್ಮ ದೇಶದಲ್ಲಿ ಅಂತಹ ಒಂದು ಆಚರಣೆ ಇರೋದಿಲ್ಲ. ಇದು ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ರಾತ್ರಿ ಇದ್ದಾಗ ಸಂಭವಿಸುವಂಥ ಗ್ರಹಣ. ಹಾಗಾಗಿ ಹಲವಾರು ಇತರ ದೇಶಗಳಲ್ಲಿ ಇದು ಕಾಣಿಸುವಂಥದ್ದಿರುತ್ತೆ. ವಿಶೇಷವಾಗಿ ಈ ಗ್ರಹಣವು ಯುರೋಪ್ನ ಭಾಗದಲ್ಲೋ, ಉತ್ತರ ಅಮೆರಿಕದ ಭಾಗದಲ್ಲೋ, ಅಥವಾ ಏಷ್ಯಾ ಖಂಡದ ಕೆಲವು ಅತಿ ಉತ್ತರದ ಭಾಗದಲ್ಲೋ, ಆಫ್ರಿಕಾ ದೇಶದ ಒಂದು ಕೆಲವು ಭಾಗದಲ್ಲೋ, ಅದೇ ರೀತಿ ಈ ಸಾಗರ ಪ್ರದೇಶ ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ ಮುಂತಾದ ಪ್ರದೇಶದಲ್ಲೂ ಕಾಣಿಸುವಂಥದ್ದಾಗಲಿ, ಅದೇ ಪೆಸಿಫಿಕ್ ಶಾಂತ ಸಾಗರದ ಭಾಗದಲ್ಲೂ ಕಾಣಿಸುತ್ತೆ. ಈ ರೀತಿ ನಮ್ಮದಲ್ಲದ ಇತರ ದೇಶಗಳಲ್ಲಿ ಇದು ಕಾಣಿಸುತ್ತೆ. ಅಲ್ಲಿ ಕಾಣಿಸುವಂಥ ದೇಶಗಳಲ್ಲಿ ಅವರಿಗೆ ಇಷ್ಟ ಇದ್ದರೆ ಅವರ ಒಂದು ಪದ್ಧತಿ ಇದ್ದರೆ ಅಂದರೆ ಆಚರಣೆ ಮಾಡ್ಬೋದು. ಹೊರತು ನಮ್ಮ ದೇಶದಲ್ಲಿ ಗ್ರಹಣದ ಸೂತಕಾದಿ ಆಚರಣೆ ಇರೋದಿಲ್ಲ. ಇಲ್ಲಿ ಗ್ರಹಣದ ವಿಶ್ಲೇಷಣೆ ಯಾಕೆ ಮಾಡ್ತಾ ಇರೋದಂದರೆ, ಈ ಗ್ರಹಣ ಕಾಲದಲ್ಲಿ ಸಂಭವಿಸುವಂಥ ಗ್ರಹ ಕುಂಡಲಿಯ ಒಂದು ಫಲ ಅಥವಾ ಪ್ರತಿ ಗ್ರಹಣ ಆದಾಗಲೂ ಅದು ಕಾಣಿಸದೇ ಇರಲಿ, ಗ್ರಹಣ ಸಂಭವಿಸುವಾಗ ಒಂದು ಗ್ರಹಗಳ ಒಂದು ಸಮ್ಮಿಲನ ಆಗುತ್ತೆ, ಗ್ರಹಗಳ ಒಂದು ಸ್ಥಿತಿ ನಿಭ್ರಾಣ ಆಗುತ್ತೆ. ಆ ಸ್ಥಿತಿಯಿಂದ ಆಗುವಂಥ ಪ್ರಭಾವ ಮುಂದೆ 45 ದಿನಗಳವರೆಗೂ ಅಥವಾ 48 ದಿನಗಳವರೆಗೂ ಈ ಒಂದು ಬ್ರಹ್ಮಾಂಡದ ಮೇಲೆ ಅಂದರೆ ನಮ್ಮ ಸಮಸ್ತ ಭೂಮಂಡಲದ ಮೇಲೆ ಅದರ ಒಂದು ಅಡ್ಡ ಪರಿಣಾಮ ಅಥವಾ ವ್ಯತಿರಿಕ್ತ ಪ್ರಭಾವಗಳು ಪ್ರಕೃತಿ ವಾತಾವರಣದ ಮೇಲೆ ಇರ್ಬೋದು, ಜನರ ಮನಸ್ಸಿನ ಮೇಲೆ ಇರ್ಬೋದು, ಆರೋಗ್ಯದ ಮೇಲೆ ಇರ್ಬೋದು, ಆರ್ಥಿಕತೆಯ ಮೇಲೆ ಇರ್ಬೋದು, ಸಾಮಾಜಿಕ ವಿಚಾರದ ಮೇಲೆ, ಜೊತೆಗೆ ರಾಜಕೀಯ ವಿಚಾರದ ಮೇಲೆ, ಧಾರ್ಮಿಕದ ಮೇಲೆ ಎಲ್ಲದರ ಮೇಲೂ ಪ್ರಭಾವವನ್ನು ಬೀರುತ್ತೆ. ಯಾಕಂದರೆ ರಾಹು ಕೇತುಗಳಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ನೀಡಲಾಗಿದೆ. ಅವರಿಗೆ ಆ ಒಂದು ಕಥೆಯ ಪುರಾಣ ಹಿನ್ನೆಲೆಯಲ್ಲಿ ಸ್ವರ್ಭಾನು ಎಂಬಂತಹ ಒಂದು ಅಸುರನಿಗೆ ಅಲ್ಲಿ ಆತನು ಸುದರ್ಶನ ಚಕ್ರದಿಂದ ಆತನ ರುಂಡ ಮುಂಡ ಬೇರ್ಪಟ್ಟಾಗ ಅಲ್ಲಿ ರುಂಡದ ಭಾಗ ರಾಹು, ಮುಂಡದ ಭಾಗ ಕೇತು ಆಗಿದೆ ಎಂಬುದಂಥ ಉದಾಹರಣೆ ನಮಗೆಲ್ಲ ಗೊತ್ತಿರುತ್ತೆ. ಅಂದರೆ ಇದೊಂದು ಸಾಂಕೇತಿಕ. ಇಲ್ಲಿ ರುಂಡ ಮುಂಡದಕ್ಕಿಂತ ಅಲ್ಲಿ ಉತ್ತರ ಮತ್ತು ದಕ್ಷಿಣದ ಬಿಂದುಗಳು ಅಂದರೆ ನಮ್ಮ ದೃಶ್ಯಾರ್ಧ ಚಕ್ರ ಅಂತ ಹೇಳ್ತೀವಿ. ನಮಗೆ ಗೋಚರಿಸುವಂಥ ಗ್ರಹಗಳ ಅರ್ಧ ಭಾಗದ ಚಕ್ರ ಅಂತ. ಆ ಚಕ್ರದಲ್ಲಿ ನವಗ್ರಹಗಳ ಒಂದು ಸ್ಥಿತಿಯನ್ನು ಗುರುತಿಸಲಾಗಿದೆ. ಆ ನವಗ್ರಹಗಳ ಸ್ಥಿತಿಯನ್ನು ಗುರುತಿಸುವಂತಹ ಅಲ್ಲಿ ಬಿಂದುಗಳು ಅಂತ ಇರ್ತವೆ. ಅಲ್ಲಿ ಉತ್ತರ ಅಥವಾ ದಕ್ಷಿಣದ ಬಿಂದುಗಳು, ಉತ್ತರ ಧ್ರುವ ದಕ್ಷಿಣ ಧ್ರುವ ಯಾವ ರೀತಿ ಕರೀತೇವೋ ಅದೇ ರೀತಿ ಆ ಬಿಂದುಗಳ ಸ್ವರೂಪದಲ್ಲಿ ಇರ್ತವಂಥದ್ದು. ಅವರು ದೃಗ್ಗೋಚರ ಆಗೋದಿಲ್ಲ. ಉಳಿದ ಎಲ್ಲ ಗ್ರಹಗಳನ್ನು ನೋಡ್ಬೋದು. ಈ ನವಗ್ರಹಗಳ ವ್ಯವಸ್ಥೆಯಲ್ಲಿ ನಾವೀಗ 7 ಗ್ರಹಗಳು ನಮಗೆ ದೃಷ್ಟಿಗೋಚರವಿದೆ. 2 ಕಾಣೋದಿಲ್ಲ. ಅವು ಎಲ್ಲಿರ್ತವೆ ಅಂದರೆ ಅವು ಮಾಯಾ ಛಾಯಾ ರೂಪದಲ್ಲಿ, ಅಂದರೆ ನಮಗೆ ಗೋಚರವಾಗಿದ್ದರೂ ಅದು ಬಿಂದುಗಳಿಂದ ಕಾಲ್ಪನಿಕ ಬಿಂದು ರೂಪದಲ್ಲೂ ಮಾಯಾ ರೂಪದಲ್ಲಿ ಇರ್ತವೆ ಅನ್ನೋದು. ಹಾಗಾಗಿ ಇಲ್ಲಿ ಸಂಭವಿಸುವಂಥದ್ದು ಅಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ. ಸಿಂಹರಾಶಿಯಲ್ಲಿ ಕೇತು ಇರ್ತಾನೆ. ಆದರೆ ಅಲ್ಲಿ ಈಗ ಬಾರಿಯ ಒಂದು ಸ್ಥಿತಿ ಏನಂದರೆ, ಅಲ್ಲಿ ಸಿಂಹರಾಶಿಯಲ್ಲಿ ಕೇತು ಇದ್ದರೂ ಸಂಭವಿಸುವಂಥ ಸೂರ್ಯನು ಮಾತ್ರ ಅಲ್ಲಿ ಕಟಕದಲ್ಲಿರ್ತಾನೆ. ಇದೊಂದು ಕೆಲವೊಮ್ಮೆ ಜರುಗುತ್ತೆ ಇಂತಹ ವಿಚಾರಗಳು. ಅಲ್ಲಿ ನಕ್ಷತ್ರದ ಪಾದಗಳ ವ್ಯತ್ಯಾಸದಿಂದ ಅಥವಾ ಕೇತು ಇರುವಂಥ ನಕ್ಷತ್ರದ ಪಾದಗಳ ವ್ಯತ್ಯಾಸದಿಂದ ಇವೆಲ್ಲ ಸಂಭವಿಸುತ್ತೆ. ಆದರೆ ಸಾಮೀಪ್ಯ ಅಲ್ಲೇ ಇರುತ್ತೆ, ಅದರ ಪಕ್ಕದ ರಾಶಿನಲ್ಲಿ ಇರುತ್ತೆ. ಹಾಗಾಗಿ ಸೂರ್ಯನು ಅಲ್ಲಿ ಕಟಕದಲ್ಲಿ ಇರುವಂಥದ್ದು. ಆತನು ಆಶ್ಲೇಷ ನಕ್ಷತ್ರ 3ನೇ ಪಾದದಲ್ಲಿದ್ದರೆ ಅಲ್ಲಿ ಕೇತುವು ಮಖ ನಕ್ಷತ್ರ 2ನೇ ಪಾದದಲ್ಲಿ ಸಿಂಹರಾಶಿಯಲ್ಲಿರ್ತಾನೆ. ಚಂದ್ರನು ಆಶ್ಲೇಷ 3ನೇ ಪಾದದಲ್ಲಿರ್ತಾನೆ. ಅಂದರೆ ಸೂರ್ಯಚಂದ್ರನು ಒಂದೇ ನಕ್ಷತ್ರದ ಒಂದೇ ಪಾದದಲ್ಲಿ ಇರ್ತಾರೆ. ಅಂದರೆ ಗ್ರಹಣ ಸಂಭವಿಸುವಾಗ ಅದು ನೆರಳಿನ ಒಂದು ವ್ಯತ್ಯಾಸ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅಂತಹ ಒಂದು ರವಿ ಮತ್ತು ಚಂದ್ರನು ಈಗ ಆಶ್ಲೇಷ 3ನೇ ಪಾದದಲ್ಲಿರ್ತಾರೆ. ಕೇತು ಮಖ ನಕ್ಷತ್ರದ 2ನೇ ಪಾದದಲ್ಲಿರ್ತಾನೆ. ಅದೇ ರೀತಿ ಅಲ್ಲಿ ಅದೇ ಕಾಲದಲ್ಲಿ ಕಟಕದಲ್ಲಿ ರವಿ ಚಂದ್ರರ ಜೊತೆಗೆ ಬುಧ ಗುರುಗಳು ಸಹ ಕಟಕದಲ್ಲೇ ಇರ್ತಾರೆ. ಅಲ್ಲಿ ಗುರುವಿನ ಪುಷ್ಯ ನಕ್ಷತ್ರದ 3ನೇ ಪಾದ ಇರುವಂಥದ್ದು, ಬುಧನು ಸಹ ಪುಷ್ಯ ನಕ್ಷತ್ರದ 3ನೇ ಪಾದದಲ್ಲಿ ಇರುವಂಥದ್ದು.
ಇವೆಲ್ಲವೂ ಈ ಘಟನೆಗೆ ಸಂಭವಿಸುವಂಥ ಅನೇಕ ರೀತಿಯ ಜಾಗತಿಕ ಫಲಗಳನ್ನು ಜೊತೆಗೆ ವೈಯಕ್ತಿಕ ಫಲಗಳನ್ನು ಉಂಟು ಮಾಡ್ಬೋದಾಗಿದೆ. ಹಾಗಾಗಿ ಎಲ್ಲರ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುತ್ತೆ. ಯಾಕಂದರೆ ಯಾವುದೇ ಒಂದು ಪ್ರಪಂಚದಲ್ಲಿ ಸಂಭವಿಸುವಂಥ ಯಾವುದೇ ಭಾಗದಲ್ಲಿ ಸಂಭವಿಸುವಂಥ ಭೂಕಂಪ ಆಗಲಿ, ಸುನಾಮಿ ಆಗಲಿ, ಅದರ ಒಂದು ಪಶ್ಚಾತ್ ಕಂಪನ ಅಥವಾ ಅದರ ಬಳಿಕ ನಡೆಯುವಂತಹ ಕೆಲವು ಈ ಗಾಳಿ, ಮಳೆ ಅಥವಾ ಇನ್ನಿತರ ವ್ಯತ್ಯಾಸಗಳು, ಹವಾಮಾನ ವ್ಯತ್ಯಾಸಗಳು ಅದು ಪ್ರಪಂಚಕ್ಕೆ ನಾವು ಅನ್ವಯಿಸುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಉದಾಹರಣೆಗೆ ಈಗ ಒಂದು ಬಹಳ ಚಾಲ್ತಿಯಲ್ಲಿ ಬಹಳ ಕಾಲದಿಂದ ಇರುತ್ತೆ ಎಲ್ ನಿನೋ, ಈ ಭಾರತದಲ್ಲಿ ಮುಂಗಾರು ಮಳೆ ವೈಫಲ್ಯ ಆಗುತ್ತೆ, ಅಥವಾ ಎಲ್ ನಿನೋ ಪ್ರಭಾವ, ಸಾಗರದ ಉಷ್ಣದ ಅಲೆಗಳ ಒಂದು ವ್ಯತ್ಯಾಸದ ಪ್ರಭಾವ ಅಂತಲೇ ಹೇಳ್ತೇವೆ. ಹಾಗಾಗಿ ಯಾವುದೇ ಒಂದು ಮೂಲೆಯಲ್ಲಿ ಆದಂತಹ ಪ್ರಭಾವವು ಜಗತ್ತಿನ ಇತರ ಭಾಗಗಳು ಅದರ ಒಂದು ನೇರ ಅಥವಾ ಪ್ರತ್ಯಕ್ಷ ಅಥವಾ ಪರೋಕ್ಷ ಪ್ರಭಾವವಿರುತ್ತೆ. ಅದೇ ರೀತಿ ಗ್ರಹಣಗಳು ಹಾಗೆಯೇ ಪ್ರಪಂಚದ ಯಾವುದೇ ಭಾಗದಲ್ಲಿ ಗ್ರಹಣದ ಒಂದು ಗ್ರಹಸ್ಥಿತಿ ನಿರ್ಮಾಣ ಹೋಗಲಿ ಅದರ ಒಂದು ಪ್ರಭಾವ ಈ ಭೂಮಂಡಲದ ನಿವಾಸಿಗಳ ಮೇಲೆ ಎಲ್ಲ ಭಾಗದಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ನಡೆಯುವಂಥ ಒಂದು ಸಾರ್ವತ್ರಿಕ ವಿಶ್ಲೇಷಣೆ ಜೊತೆಗೆ ರಾಶಿಗಳ ಮೇಲೆ ಯಾವ ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ, ಯಾವ ರಾಶಿಗೆ ಸ್ವಲ್ಪ ಮಿಶ್ರ ಫಲ ಇದೆ, ಯಾವ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಅಥವಾ ಸಂಕಷ್ಟಗಳು ಬರ್ಬೋದು ಅನ್ನೋದನ್ನು ಇಲ್ಲಿ ನಾವು ಅನ್ವಯ ಮಾಡಿಕೊಳ್ಳುವಂಥದ್ದು. ಅದರ ಹೊರತು ಇದು ಯಾವುದೇ ಮೂಢನಂಬಿಕೆಯನ್ನು ಬಿತ್ತುವಂತಾಗಲ್ಲ, ಭಯ ಬಿತ್ತುವಂಥ ವಿಚಾರ ಎನ್ನುವುದಿಲ್ಲ. ಗ್ರಹಗಳ ಕುಂಡಲಿಯ ವಿಶ್ಲೇಷಣೆ ಅಂದರೆ ಆ ಗ್ರಹಣ ಕಾಲದಲ್ಲಿ ಇರತಕ್ಕಂಥ ಗ್ರಹಗಳ ಕುಂಡಲಿಯ ಮೇಲೆ ಹೋಗತಕ್ಕಂಥ ಫಲಗಳ ವಿಶ್ಲೇಷಣೆಗಳು ನಡೆಯುವಂಥದ್ದು. ಅದೇ ರೀತಿ ಇಲ್ಲಿ ನೀವು ಯಾರೋ ಆತಂಕ ಭಯ ಪಡುವಂಥದ್ದು ಅಥವಾ ಆ ಪರಿಹಾರ ಮಾಡಬೇಕು ಈ ಪರಿಹಾರ ಮಾಡಬೇಕು ಎಲ್ಲ ಸರಳವಾದ ಇಲ್ಲಿ ಕೊನೆಯಲ್ಲಿ ಆಚರಿಸುವಂತಹ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗವನ್ನು ಅಲ್ಲಿ ಕೊನೆಯ ಭಾಗದಲ್ಲಿ ನಾನು ವಿವರಿಸ್ತೇನೆ. ಹಾಗಾಗಿ ಯಾರೂ ಆತಂಕ ಪಡೋದಿಲ್ಲ. ಜೊತೆಗೆ ಈ ನೆನಪಿಟ್ಟುಕೊಳ್ಳಿ, ಈ ಗ್ರಹಣ ಭಾರತದಲ್ಲಿ ಕಾಣಿಸುವುದಿಲ್ಲ, ಸೂತಕಾದಿ ಆಚರಣೆ ಇಲ್ಲ, ವ್ರತ ನಿಯಮ ಆಚರಣೆ ಇಲ್ಲ. ಯಾಕಂದರೆ ಭಾರತದಲ್ಲಿ ಸುಮಾರು ರಾತ್ರಿ 10 ಗಂಟೆ ಬಳಿಕ ಈ ಗ್ರಹಣದ ಒಂದು ಪ್ರಾರಂಭ ಆಗುವಂಥದ್ದು. ಹಾಗಾಗಿ ರಾತ್ರಿ ಕಾಲದಲ್ಲಿ ಸೂರ್ಯನ ಒಂದು ನಮಗೆ ಗೋಚರತೆ ಇರೋದರಿಂದ ಇಲ್ಲಿ ಯಾವುದೇ ರೀತಿಯ ಆಚರಣೆಗಳು ಇರೋದಿಲ್ಲ. ಅಂದು ಸುಮಾರು ರಾತ್ರಿ 9 ಗಂಟೆಗೆ ಗ್ರಹಣದ ಪ್ರಕ್ರಿಯೆಗಳು ಆರಂಭ ಆಗುವಂಥದ್ದು. 10 ಗಂಟೆ 30 ನಿಮಿಷಕ್ಕೆ ಗ್ರಹಣವು ಕೆಲವೊಂದು ದೇಶಗಳಲ್ಲಿ ಕಾಣಲಿಕ್ಕೆ ಆರಂಭ ಆಗುತ್ತೆ. ಸುಮಾರು 11:15ವರೆಗೂ ಅದರ ಒಂದು ಮ್ಯಾಕ್ಸಿಮಮ್ ಅಂದರೆ ಪೂರ್ಣವಾದ ಗ್ರಾಸವನ್ನು ಹೊಂದುವಂಥ ಒಂದು ಘಟನೆ ಕೆಲವೊಂದು ಸಾಗರದ ಭಾಗದಲ್ಲಿ, ಅಟ್ಲಾಂಟಿಕ್ ಭಾಗದಲ್ಲಿ, ಶಾಂತ ಸಾಗರದ ಭಾಗದಲ್ಲೆಲ್ಲ ಜಾಸ್ತಿ ಗೋಚರ ಆಗುತ್ತೆ. ಆಮೇಲೆ ರಾತ್ರಿ ಸುಮಾರು 1 ಗಂಟೆ 30 ನಿಮಿಷಕ್ಕೆ ಗ್ರಹಣದ ಮುಕ್ತಿ ಅಥವಾ ಮೋಕ್ಷ ಆಗುತ್ತೆ. ಹಾಗಾಗಿ ಈ ರಾತ್ರಿ ಕಾಲದಲ್ಲಿ ಸಂಭವಿಸುವಂಥ ಸೂರ್ಯಗ್ರಹಣವಾಗಿರೋ ಕಾರಣ ಇಲ್ಲಿ ಯಾವುದೇ ನೀವು ಅಲ್ಲಿ ಜಾಗರಣೆ ಎದ್ದು ಏನೋ ಆಚರಣೆ ಮಾಡಬೇಕು ಅಥವಾ ತೊಂದರೆ ಇಲ್ಲದೆ ಏನಾದ್ರು ಉಪವಾಸ ವ್ರತ ಮಾಡಬೇಕು ಅಂಥದ್ದು ಯಾವುದು ಅನ್ವಯ ಇಲ್ಲಿ ನಮ್ಮ ದೇಶದ ಮಟ್ಟಿಗೆ ಆಗೋದಿಲ್ಲ. ಆಯಾ ದೇಶದಲ್ಲಿ ಕಾಣಿಸುವಂಥ ದೇಶಗಳಿದ್ದರೂ ಅವರಿಗೆ ಇಷ್ಟ ಇದ್ದಲ್ಲಿ ಅದನ್ನು ಆಚರಣೆ ಮಾಡ್ಬೋದಾಗಿದೆ. ಇನ್ನು ಈ ಗ್ರಹಣದಿಂದ ಏನೆಲ್ಲ ಪ್ರಭಾವಗಳು ಆಗುವಂಥದ್ದು ಅನ್ನು ಗಮನಿಸಿದರೆ ಅಲ್ಲಿ ರವಿ, ಚಂದ್ರ, ಬುಧ, ಗುರುಗಳು ಅಲ್ಲಿ ಕಟಕ ರಾಶಿಯಲ್ಲಿ ಇರುವಂಥದ್ದು. ಕಟಕ ರಾಶಿ ಇರುವಂಥದ್ದೆಲ್ಲ ತತ್ವಗಳು ಅಂತ ಹೇಳ್ತೀವಿ. ಅಲ್ಲಿ ಕಟಕ ರಾಶಿಯು ಜಲತತ್ವದ ರಾಶಿ ಆಗಿರುವಂಥದ್ದು. ಜೊತೆಗೆ ಅದು ಚರ ರಾಶಿ ಆಗಿರುತ್ತೆ. ಚರ ಮತ್ತು ಸ್ವಭಾವ ಮತ್ತು ಜಲತತ್ವ ರಾಶಿ. ಕೇತು ಇರುವಂಥದ್ದು ಅಗ್ನಿ ತತ್ವದ ರಾಶಿಯಲ್ಲಿ ಮತ್ತು ಸ್ಥಿರ ರಾಶಿ, ಸಿಂಹರಾಶಿಯು ಸ್ಥಿರ ರಾಶಿ ಆಗಿರುತ್ತೆ. ಅಲ್ಲಿ ಸಿಂಹರಾಶಿಯು ಸೂರ್ಯನ ಒಂದು ಸ್ವಕ್ಷೇತ್ರ ಆಗಿದ್ದರೆ ಅಲ್ಲಿ ಕಟಕವು ಚಂದ್ರನ ಸ್ವಕ್ಷೇತ್ರ ಆಗಿರುತ್ತೆ. ಚಂದ್ರನು ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಸೂರ್ಯನು ಚಂದ್ರನ ಕ್ಷೇತ್ರದಲ್ಲಿದ್ದಾನೆ, ಬುಧನು ಚಂದ್ರನ ಕ್ಷೇತ್ರದಲ್ಲಿ, ಗುರು ಚಂದ್ರನ ಕ್ಷೇತ್ರದಲ್ಲಿದ್ದಾರೆ. ಇಲ್ಲಿ ಈ ಒಂದು ಗ್ರಹಸ್ಥಿತಿಯ ನಿರ್ಮಾಣದಿಂದ ಗ್ರಹಣದ ಕಾಲದಲ್ಲಿ ಆಗುವಂಥ ಕೇತುವಿನ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಕೇತು ಅಲ್ಲಿ ತನ್ನ ಸ್ವಂತ ನಕ್ಷತ್ರ, ಕೇತು ದಶಾ ನಕ್ಷತ್ರವಾದ ಮಖ ನಕ್ಷತ್ರದಲ್ಲಿ ಇದ್ದಾನೆ. ಮಖ ನಕ್ಷತ್ರ, ಅಶ್ವಿನಿ, ಮಖ, ಮೂಲ ಈ 3 ನಕ್ಷತ್ರಗಳು ಕೇತು ದಶಾ ನಕ್ಷತ್ರಗಳು. ಹಾಗಾಗಿ ಆ ಕೇತು ದಶಾ ನಕ್ಷತ್ರದಲ್ಲಿ ಇರುವಂತಹ ಕೇತುವಿಗೆ ಅಲ್ಲಿ ಒಂದು ಸ್ವಲ್ಪ ಆಡ್ಯ ಬಲ ಜಾಸ್ತಿ ಇರುತ್ತೆ. ಆತನ ಪ್ರಭಾವ ಇಲ್ಲಿ ಸೂರ್ಯನ ಮೇಲೆ ಅಷ್ಟೇ ಅಲ್ಲ, ಸೂರ್ಯ, ಚಂದ್ರ ಮತ್ತು ಬುಧ, ಗುರುಗಳ ಮೇಲೆ ಸಹ ಆಗುವಂಥ ಒಂದು ಈ ಸಾಧ್ಯತೆ ಗ್ರಹಣದಿಂದ ಇರುತ್ತೆ. ಹಾಗಾಗಿ ಈ ಗ್ರಹಣದ ಪ್ರಭಾವ ಜಗತ್ತಿಗೆ ಒಂದು ಸ್ವಲ್ಪ ಹೆಚ್ಚಿನ ಆತಂಕವನ್ನು ತರುವಂಥ ಒಂದು ಪ್ರಕ್ರಿಯೆ ನಿರ್ಮಾಣ ಆಗ್ಬೋದು. ಈ ಗ್ರಹಣ ಒಂದೇ ಆಗಿ ಬರೋದಿಲ್ಲ, ಪ್ರತಿಯೊಂದು ಗ್ರಹಣವು ಜೋಡಿಯಾಗಿ ಬರುತ್ತೆ. ಒಂದು ಸೂರ್ಯಗ್ರಹಣ ಸಂಭವಿಸಿದರೆ ಮತ್ತೆ ಚಂದ್ರಗ್ರಹಣ ಬರಲೇಬೇಕು 15 ದಿನಗಳ ಬಳಿಕ, ಅಥವಾ ಚಂದ್ರಗ್ರಹಣವಾದ ಬಳಿಕ 15 ದಿನದ ಬಳಿಕ ಮತ್ತೆ ಅಲ್ಲಿ ಹುಣ್ಣಿಮೆಗೆ ಈ ಸೂರ್ಯಗ್ರಹಣವಾದ ಬಳಿಕ ಚಂದ್ರಗ್ರಹಣ ಬರುತ್ತೆ. ಹಾಗೆ ಈ ಬಾರಿನೂ ಬರುತ್ತೆ. ಅದರ ಚಂದ್ರಗ್ರಹಣದ ಪ್ರತ್ಯೇಕ ವಿಚಾರ ಅದನ್ನು ಪ್ರತ್ಯೇಕ ವಿಡಿಯೋ ಮುಂದಿನ ಭಾಗದಲ್ಲಿ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಈಗ ಈ ಸೂರ್ಯಗ್ರಹಣದ ವಿಶ್ಲೇಷಣೆಯಲ್ಲಿ ಅಷ್ಟೇ ಗಮನಿಸೋದ್ರಿಂದ ಅಲ್ಲಿ ಈ ಗ್ರಹದ ಸ್ಥಿತಿಗಳು ಚರರಾಶಿ, ಸ್ಥಿರರಾಶಿ, ಜಲರಾಶಿ, ಅಗ್ನಿರಾಶಿ ಅಂತ ಹೇಳಿದರೆ ಅಲ್ಲಿ ಕೇತುವಿನ ಪ್ರಭಾವ ಸ್ವಲ್ಪ ಅತಿಯಾಗಿರುವ ಕಾರಣ ಅಲ್ಲಿ ವಿಶೇಷವಾಗಿ ವಾತಾವರಣದ ಪ್ರಕೃತಿಯ ಮೇಲೆ ಹೆಚ್ಚು ಅಡ್ಡ ಪರಿಣಾಮ ಬೀರುವಂಥದ್ದು. ಅಂದರೆ ಅಲ್ಲಿ ಅಗ್ನಿದ ದುರಂತಗಳು ಆಗ್ಬೋದು. ಅಗ್ನಿ ರಾಶಿಯಲ್ಲಿ ಕೇತುವಿನ ಪ್ರಭಾವ ಅಗ್ನಿ ದುರಂತಗಳು ಆಗುವಂಥದ್ದು, ವಿಚಿತ್ರವಾದ ಘಟನೆಗಳು ಜರುಗುವಂಥದ್ದು, ಬಾಂಬ್ ಸ್ಫೋಟಗಳು ಜರುಗುವಂಥದ್ದು, ನಿಗೂಢವಾದ ಘಟನೆಗಳು, ನಿಗೂಢ ಸ್ಫೋಟಗಳು ಜರುಗುವಂಥದ್ದು. ಜೊತೆಗೆ ಈ ಜನರ ಒಂದು ಘರ್ಷಣೆ, ಗುಂಪು ಘರ್ಷಣೆ ಅಂತ ಹೇಳ್ತೇವಂತಹ ಒಂದು ಗುಂಪು ಘರ್ಷಣೆಗಳು ಅಲ್ಲಲ್ಲಿ ಜರುಗುವಂಥ ಮಾಬ್ ಅಂತ ಹೇಳ್ತೀವಲ್ಲ ಅಂಥದ್ದೆಲ್ಲ ಜರುಗುವಂಥದ್ದು, ಪ್ರತಿಭಟನೆಗಳು, ಹಿಂಸಾಚಾರಗಳು ಜರುಗುವಂಥದ್ದು. ಕೇತುವಿಗೆ ಆತನು ಈ ಕುಜನದ್ದೇ ಗುಣವನ್ನು ಹೊಂದಿದ್ದಾನೆ. ಕುಜವತ್ ಕೇತು ಶನಿವತ್ ರಾಹುತು ಎಂಬಂಥ ಒಂದು ವಾಕ್ಯ ಇದೆ.
ಇದೆ. ಹಾಗೆ ಕುಜನಿಂದ ಏನೆಲ್ಲ ಪರಿಣಾಮಗಳನ್ನ ನಿರೀಕ್ಷೆ ಮಾಡ್ತೇವೋ ಅಂಥದ್ದೇ ಪರಿಣಾಮಗಳು ಸ್ವಲ್ಪ ವ್ಯತಿರಿಕ್ತವಾಗಿ, ಕುಜನು ಉಗ್ರಗಾಮಿ ಅಥವಾ ನೇರವಾದ ಯುದ್ಧವನ್ನು ಮಾಡುವಂಥ ಯೋಧ, ಆತನು ಧೈರ್ಯಶಾಲಿಯಾದ ಯೋಧ. ಆದರೆ ಕೇತುವು ಅಡ್ಡದಾರಿಯಲ್ಲಿ ಮಾಡುವಂಥ ಯುದ್ಧ ಮಾಡುವಂಥದ್ದು, ಕುತಂತ್ರದ ಗಾರಿಕೆ ಮಾಡುವಂಥದ್ದು, ಅಥವಾ ಮಾಯಾ ರೂಪದಲ್ಲಿ ಕಾಡುವಂಥದ್ದು, ಅಥವಾ ಅಸುರಿ ರೂಪದಲ್ಲಿ ಕಾಡುವಂಥ ಶಕ್ತಿಯ ಒಂದು ಕೇತುವಿನ ಗುಣ ಆಗಿರುತ್ತೆ. ಹಾಗಾಗಿ ಎಲ್ಲವೂ ಈಗ ನಿಗೂಢವಾಗಿ ನಡೆಯುವಂಥದ್ದು ವಿಚಾರಗಳು, ಜೊತೆಗೆ ನಾನಾ ರೀತಿಯ ಒಂದು ವ್ಯತಿರಿಕ್ತ ಪ್ರಭಾವಗಳು ಹವಾಮಾನಲಾಗುವಂಥದ್ದು, ವಿಚಿತ್ರವಾದ ಘಟನೆಗಳು. ಅಂದರೆ ಇದ್ದಕ್ಕಿದ್ದಂತೆ ಅಲ್ಲಿ ಒಂದು ಉಷ್ಣದ ತಾಪಮಾನ ಏರಿಕೆ, ಇದ್ದಕ್ಕಿದ್ದಂತೆ ಮಳೆ ಆಗುವಂಥದ್ದು, ಕೆಲವೊಂದು ಭಾಗದಲ್ಲಿ ಮರುಭೂಮಿ ಭಾಗದಲ್ಲಿ ಮಳೆ ಆಗಿ ಮಳೆ ಆಗಬೇಕಾದ ಪರಿಸ್ಥಿತಿಯಲ್ಲಿ ಅಲ್ಲಿ ಬಿಸಿಲು ಕಾಯುವಂಥದ್ದು ಅಥವಾ ಬರಗಾಲಗಳು ಬರುವಂಥದ್ದು. ಹಾಗಾಗಿ ಕೆಲವೊಂದು ಭಾಗದಲ್ಲಿ ಕಾಡ್ಗಿಚ್ಚು ಬಂದರೆ ಇನ್ನೊಂದು ಭಾಗದಲ್ಲಿ ಅತಿಯಾದ ಮಳೆ, ಹಾಗೆ ಅತಿವೃಷ್ಟಿ ಅನಾವೃಷ್ಟಿಗಳು ಒಂದೇ ಕಾಲದಲ್ಲಿ, ಭೂಮಿಯ ಒಂದೇ ಕಾಲದಲ್ಲಿ ಅನೇಕ ಭಾಗಗಳಲ್ಲಿ ಇಂಥ ವೈಚಿತ್ರ್ಯಗಳು ಕಾಣಿಸುವಂಥದ್ದು. ಹಾಗಾಗಿ ಇಲ್ಲಿ ಕೇತುವಿನಿಂದಾಗಿ ಮೊದಲನೇದಾಗಿ ವಾತಾವರಣದ ಮೇಲೆ, ಅಗ್ನಿ ಮತ್ತು ಜಲದ ಮೇಲಿನ ವ್ಯತಿರಿಕ್ತ ಪ್ರಭಾವಗಳಾಗ್ತವೆ. ಅಂದರೆ ಜಲ ದುರಂತಗಳು ಸಹ ಅಲ್ಲಲ್ಲಿ ಆಗ್ಬೋದು. ಜಲ ದುರಂತಗಳು ವಿಶೇಷವಾಗಿ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಆಗುವಂಥದ್ದು, ಪ್ರವಾಸಿ ಕ್ಷೇತ್ರದಲ್ಲಿ ಆಗುವಂಥದ್ದು, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಜಲದ ಮೂಲಕ ಆಗುವಂತಹ ಬರೋ ರೋಗಗಳು, ಜಲದ ಮೂಲಕ ಹರಡುವಂಥ ಸಾಂಕ್ರಾಮಿಕಗಳು, ನೀರಿನಿಂದ ಹರಡುವಂಥ ಸಾಂಕ್ರಾಮಿಕಗಳು ಈ ಕಾಲದಲ್ಲಿ ಹೆಚ್ಚು ಅಲ್ಲಲ್ಲಿ ಕಂಡು ಬರ್ಬೋದಾಗಿದೆ. ಅದು ಕುಡಿಯುವ ನೀರು ಇರ್ಬೋದು, ಅಥವಾ ಕಲುಷಿತ ನೀರು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಜಲ ಮೂಲಗಳಿಂದ ಬರುವಂಥ ರೋಗಗಳು, ಸಾಂಕ್ರಾಮಿಕಗಳು ಈ ಕಾಲದಲ್ಲಿ ಹೆಚ್ಚಳಾಗುತ್ತೆ. ಹಾಗಾಗಿ ಈ ಪ್ರಕೃತಿಯ ಮೇಲೆ ವಿಚಾರಣೆ. ಇನ್ನು ಈ ರಾಜಕೀಯದ ಮೇಲೆ ಅಸ್ಥಿರತೆಯ ಒಂದು ಛಾಯೆ ಈ ಎಲ್ಲ ದೇಶಗಳಲ್ಲೂ ಮೂಡ್ಬೋದು. ಇದು ಒಂದು ದೇಶ ಆ ದೇಶ ಇದೆ ಅಂತಿಲ್ಲ, ಅಲ್ಲಿ ಅಸ್ಥಿರತೆ ಮೂಡುವಂತಹ ಘಟನೆಗಳು ಆಗುವಂಥದ್ದು. ಜೊತೆಗೆ ರಾಜಕೀಯ ಧುರೀಣರ ನಾಯಕರ ಎಲ್ಲ ವಿಚಿತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಬೇರೆ ಬೇರೆ ರೀತಿಯ ವಿಚಿತ್ರ ಕಾನೂನುಗಳು, ವಿಚಿತ್ರ ನಿಯಮಗಳನ್ನು ಬೆಳೆರುವಂಥದ್ದು, ಜನರಿಗೆ ರಾಜಕೀಯ ವ್ಯಕ್ತಿಗಳ ಮೇಲೆ ಸಂಶಯ ಮೂಡುವಂತಹ ಘಟನೆಗಳು. ಅಲ್ಲದೆ ಹಲವಾರು ದೇಶಗಳ ಉನ್ನತ ರಾಜಕೀಯ ಮಂತ್ರಿಗಳು, ನಾಯಕರು, ಅಥವಾ ಇನ್ನಿತರ ರಾಜಕೀಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಸಂಬಂಧಿತ ಅಧಿಕಾರಿಗಳು ನಡೆಸಿದಂತಹ ವಿವಿಧ ರೀತಿಯ ಕರ್ಮಕಾಂಡ, ವಂಚನಾ ಜಾಲಗಳು ಅಲ್ಲಿ ಬಳಕೆಗೆ ಬರುವಂಥದ್ದೆಲ್ಲ ಆಗುತ್ತೆ. ಇದಕ್ಕೆ ನಮ್ಮ ದೇಶದ ವಿಚಾರವಾಗಿ ಅದೆಲ್ಲ ಒಂದು ಸಾಮಾನ್ಯ ಸಂಗತಿ ಅಂತಾಗಿದೆ. ರಾಜಕಾರಣಿಗಳ ಭ್ರಷ್ಟಾಚಾರದ ಪುರಾಣ ಅನ್ನೋದು ನಮ್ಮ ದೇಶದಲ್ಲಿ ಅದು ಅನಿಯಂತ್ರಿತ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥದ್ದೆಲ್ಲ ಕಂಡುಬರುತ್ತೆ. ಹಾಗಾಗಿ ಅನೇಕ ರೀತಿಯ ರಾಜಕೀಯ ಅಸ್ಥಿರತೆಯ ಘಟನೆಗಳು, ಅಲ್ಲಲ್ಲಿ ಪ್ರತಿಭಟನೆಗಳು ಜನರಿಂದ ಹೆಚ್ಚಳ ಆಗುವಂಥದ್ದು, ಅಲ್ಲದೆ ಜನರ ಪ್ರತಿಭಟನಾನಿರತ ಜನರ ಮೇಲೆ ಈ ಎಲ್ಲಾದರೂ ದಾಳಿಗಳು ಅಥವಾ ಸೈನಿಕರನ್ನು ಛೂ ಬಿಟ್ಟು ಅವರ ಮೇಲೆ ಗುಂಡಿನ ದಾಳಿ ಮಾಡೋದು, ಸಾವು ನೋವುಗಳು ಆಗುವಂಥದ್ದು, ಈ ರೀತಿ ಹಿಂಸಾಚಾರದ ಘಟನೆಗಳು ಅಥವಾ ಜನರ ಒಂದು ಪ್ರತಿಭಟನಾ ಘಟನೆಗಳು ಅಲ್ಲಲ್ಲಿ ಜರುಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಸಣ್ಣ ವಿಚಾರದ ಕಿಡಿಗಳು ದೊಡ್ಡ ಒಂದು ಬೆಂಕಿಯಾಗಿ ಆವರಿಸುವಂಥದ್ದೆಲ್ಲ ಜರುಗುತ್ತೆ. ಇವೆಲ್ಲ ರಾಜಕೀಯದ ಮೇಲೆ ಒಂದು. ಹಾಗಾಗಿ ವಾತಾವರಣ ಪರಿಸರದ ಮೇಲೆ ಆಗುತ್ತೆ, ರಾಜಕೀಯದ ಮೇಲೆ. ಇನ್ನು ಧರ್ಮ ಅಥವಾ ಧಾರ್ಮಿಕ ವಿಚಾರದ ಮೇಲೆ, ಧರ್ಮ ಮತ್ತು ಧಾರ್ಮಿಕದ ವಿಚಾರ ಮೇಲೆ ಈ ಕಾಲದಲ್ಲಿ ಜನರಲ್ಲಿ ಮೂಢನಂಬಿಕೆಯ ಭಾವ ಹೆಚ್ಚಾಗುತ್ತೆ. ಕೇತು ಈ ಮಾಯೆ, ಛಾಯೆ, ಮೂಢನಂಬಿಕೆ, ಮೌಢ್ಯ ಆಚರಣೆಗಳು ಇವೆಲ್ಲಕ್ಕೂ ಕೇತು ಸಾಂಕೇತಿಕವಾಗಿ ಇರ್ತಾನೆ. ಹಾಗಾಗಿ ಇಂತಹ ಒಂದು ಮೌಢ್ಯದ ಆಚರಣೆಗಳು, ಮೂಢನಂಬಿಕೆಗಳ ಆಚರಣೆಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಧಾರ್ಮಿಕ ನಾಯಕರುಗಳು ಅನೇಕ ರೀತಿಯ ಗುಪ್ತವಾದ ಅನೇಕ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು, ಜೊತೆಗೆ ಧಾರ್ಮಿಕ ಮುಖಂಡರ, ನಾಯಕರ, ಗುರುಗಳು ಅಥವಾ ಪೌರೋಹಿತಾದಿ ಅಥವಾ ಇನ್ನಿತರ ಯಾವುದೇ ಮುಂಚೂಣಿಯಲ್ಲಿರುವಂಥದ್ದು, ಅದಕ್ಕೆ ಬೇರೆ ಬೇರೆ ಹೆಸರಿರುತ್ತೆ. ಕೆಲವೊಂದು ಧರ್ಮದಲ್ಲಿ ಪಾದರ್ ಅಂತ ಕರೀತಾರೆ, ಮೌಲ್ಯ ಅಂತ ಕರೀತಾರೆ, ಪುರೋಹಿತ ಅಂತ ಕರೀತಾರೆ. ಈ ರೀತಿ ಒಟ್ಟಿನಲ್ಲಿ ಧಾರ್ಮಿಕ ನೇತೃತ್ವ ಅಂತ ಹೇಳ್ಕೊಳ್ಳೋದು. ಧಾರ್ಮಿಕ ನೇತೃತ್ವದವರ ಹಲವಾರು ಕರ್ಮಕಾಂಡಗಳು ಈಗ ಬೆಳಕಿಗೆ ಬರಲಿವೆ. ಅದೇ ರೀತಿ ಧಾರ್ಮಿಕ ಮೂಲಕ ಮಾಡುವಂಥ ವಂಚನೆಗಳ ಒಂದು ಈಗ ಪರಾಕಾಷ್ಠೆಯಲ್ಲಿ ಬಿಟ್ಟಿದೆ. ನಾವು ನಮ್ಮ ದೇಶದಲ್ಲಿ ಗಮನಿಸ್ತೇವೆ, ಎಂತೆಂಥ ಒಂದು ಕ್ಷೇತ್ರಗಳಲ್ಲೂ ನಿತ್ಯ ರೀತಿ ಆಗುವಂಥ ಮೋಸದ ಜಾಲಗಳು. ಹಾಗಾಗಿ ನಾವು ಮಾಧ್ಯಮದಲ್ಲಿ ಬರ್ತೇವೆ, ಅಲ್ಲಿ ಇಷ್ಟು ಸಾವಿರ ಕೋಟಿ ವಂಚನೆ ಮಾಡಿದರು, ಇಲ್ಲಿ ಹುಂಡಿಯ ಹಣ ದುಂಗಿದ್ರು, ಅಲ್ಲಿ ಚಿನ್ನವನ್ನು ಕಬಳಿಸಿದರು. ಆದರೂ ನಾವು ಮತ್ತೆ ಮತ್ತೆ ಆ ದೇವರಿಗೆ ದುಡ್ಡನ್ನು ಹಾಕ್ತಾ ಇರ್ತೇವೆ. ಇದು ಏನೋ ಕಲಿಯುಗದ ಮಹಿಮೆ ಏನೋ ಅಂತ ಗೊತ್ತಾಗೋದಿಲ್ಲ. ಆದರೆ ಇವೆಲ್ಲವೂ ಈಗ ಸ್ವಲ್ಪ ಜಾಸ್ತಿ ಅತಿರೇಕವನ್ನು ತಲುಪುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಧಾರ್ಮಿಕ ಹೆಸರಿನಲ್ಲಿ ನಡೆಯುವಂತಹ ಅನೇಕ ರೀತಿಯ ಗುಪ್ತ ಆಚರಣೆಗಳು, ಮೋಸ, ವಂಚನಾ ಜಾಲಗಳು ಈ ಕಾಲದಲ್ಲಿ ಸ್ವಲ್ಪ ಈ ಗ್ರಹಣದ ಬಳಿಗೆ ಸ್ವಲ್ಪ ಹೆಚ್ಚಳ ಆಗುತ್ತೆ. ಅದರ ಜೊತೆಗೆ ಕೆಲವೊಂದು ಬೆಳಕಿಗೆ ಸಹ ಬರುತ್ತೆ. ಎಷ್ಟು ಬೆಳಕಿಗೆ ಬಂದರೂ ಮತ್ತೆ ನಾವು ಬೆಳಕಿಗೆ ಹೋಗೋದಿಲ್ಲ, ಬೆಳಕಿನಿಂದ ನಾವು ಕತ್ತಲೆಗೆ ಹೋಗುವಂಥ ಜನರು ಇರುವವರೆಗೂ ಇಂತಹ ಒಂದು ಜಾಲ ಹೆಚ್ಚಳ ಆಗ್ತಾ ಇರುತ್ತೆ. ಹಾಗಾಗಿ ಇವೆಲ್ಲವೂ ಈ ಧಾರ್ಮಿಕ ವಿಚಾರದಲ್ಲಿ ಆಗುತ್ತೆ. ಮೂಢನಂಬಿಕೆಗಳಿಗೆ ಹೆಚ್ಚು ದಾಸರಾಗ್ತಾರೆ. ಮೂಢನಂಬಿಕೆಗಳ ಜನರು ಹೋಗ್ತಾರೆ. ಸತ್ಯವನ್ನು ಸುಳ್ಳೆಂದು ನಂಬಿ, ಸುಳ್ಳನ್ನು ಸತ್ಯವೆಂದು ಭಾವಿಸಿ ಅದರ ಸುಳ್ಳಿನ ಬೆನ್ನ ಹತ್ತುವಂತಹ ಜನರು ಹೆಚ್ಚಾಗ್ತಾರೆ. ಈ ಕಾಲದಲ್ಲಿ ಅವೆಲ್ಲ ಇರುತ್ತೆ. ಇನ್ನು ಇವೆಲ್ಲ ರಾಜಕೀಯ, ಧಾರ್ಮಿಕ ಆಯಿತು. ಇನ್ನು ಸಾಮಾನ್ಯ ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ? ಜನರ ಮೇಲೆ ಪರಿಣಾಮ ಬೀರಿಸುವಾಗ ವಿಶೇಷವಾಗಿ ಎಲ್ಲ ಹೆಚ್ಚಿನ ವರ್ಗದ ಜನರ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ಈ ಯುವ ವರ್ಗದವರ ಮೇಲೆ,
ವಿದ್ಯಾರ್ಥಿಗಳ ಮೇಲೆ, ಸ್ತ್ರೀ ವರ್ಗದ ಮೇಲೆ, ಜೊತೆಗೆ ಈ ವೈದ್ಯರು ಅಥವಾ ಈ ಗುರುಗಳು ಅಥವಾ ಟೀಚರ್ ಅಂತ ಯಾರು ಇರ್ತಾರೆ ಅವರ ಮೇಲೆ, ಹಾಗೆಯೇ ಈ ಬೇರೆ ಬೇರೆ ರೀತಿಯ ಬ್ಯಾಂಕಿಂಗು, ಫೈನಾನ್ಸ್ ಕ್ಷೇತ್ರದಲ್ಲಿರೋರು, ಸರ್ಕಾರಿ ನೌಕರರು ಇರೋರು, ಅದೇ ರೀತಿ ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟು ಮಾಡೋದು, ಹಾಗೆ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ವರ್ಗದ ಮೇಲೆ. ಯಾಕಂದರೆ ಅಲ್ಲಿ ಕಟಕದಲ್ಲಿ ಕುಳಿತುಕೊಳ್ಳುವಂಥದ್ದು ಗುರು, ಬುಧ, ಚಂದ್ರ, ರವಿ. ಹಾಗಾಗಿ ಹೆಚ್ಚಿನ ಎಲ್ಲ ವರ್ಗದ ಮೇಲೂ ಅಥವಾ ದುಡಿದು ಉಣ್ಣುವಂತಹ ಉದ್ಯೋಗಿಗಳ ಮೇಲೂ ವಿಶೇಷವಾಗಿ ಅಡ್ಡ ಪರಿಣಾಮ ಜಾಸ್ತಿ ಬೀರುತ್ತೆ. ಅವರ ಉದ್ಯೋಗ ಸ್ಥಳದಲ್ಲಿ ಅವರಿಗೆ ಕಿರಿಕಿರಿ, ಉದ್ಯೋಗ ಸ್ಥಳದಲ್ಲಿ ಒತ್ತಡ ಹೆಚ್ಚಳಾಗುವಂಥದ್ದು, ಕೆಲವರ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು, ಇನ್ನು ಕೆಲವರಿಗೆ ಅವರ ಮೇಲೇನು ಸಸ್ಪೆನ್ಷನ್ ಅಥವಾ ನೋಟಿಸ್ಗಳು ಬರುವಂಥದ್ದು ಅಥವಾ ಕೇಸುಗಳು ಆಗುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಅಲ್ಲಿ 4 ಗ್ರಹಗಳು ಇದ್ದಾವೆ. ಯಾಕಂದರೆ ಅಲ್ಲಿ ಕೇತುವಿನ ನೇರ ಪ್ರಭಾವ ಬೀರುವಂಥ ಒಂದು ಕ್ಷೇತ್ರದಲ್ಲಿ ಕಟಕ ರಾಶಿ, ಅಲ್ಲಿ ನೇರ ಪ್ರಭಾವ ಬೀರುವಂಥ ಘಟನೆ ದ್ವಿರ್ದ್ವಾದಶ ಸ್ಥಾನ ಅಂತ ಹೇಳ್ತಾರೆ, ಅಂದರೆ 2-12 ಸ್ಥಾನದಲ್ಲಿರುವಂಥ ಕಾರಣ ಅಲ್ಲಿ ವಿಶೇಷವಾಗಿ ಅಲ್ಲಿ ಗುರು, ಬುಧ, ಚಂದ್ರ, ರವಿ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವ್ಯಕ್ತಿತ್ವಗಳ ಮೇಲೆ, ಜನರ ಮೇಲೆ ಇದು ಅಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಉದ್ಯೋಗಿಗಳಿಗೂ ಭಯ ಇದೆ, ವ್ಯಾಪಾರಿಗಳಿಗೂ ಭಯ ಇದೆ, ಜೊತೆಗೆ ಇನ್ನಿತರವಾದ ಗುರು ಸ್ವರೂಪದ ಒಂದು ಟೀಚರ್ ಅಥವಾ ಟೀಚಿಂಗ್ ಪ್ರೊಫೆಷನ್ ಇರೋರಿಗಿರುತ್ತೆ ಅಥವಾ ವೈದ್ಯಕೀಯದ ರಂಗದಲ್ಲಿರೋರಿಗೆ ಎಲ್ಲರಿಗೂ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಗ್ರಹಣದಿಂದಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇವೆಲ್ಲರೂ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಅದು ಅಡ್ಡ ಪರಿಣಾಮ ಅಂದರೆ ನಿಮ್ಮ ಅದು ಆರ್ಥಿಕತೆ ಮೇಲೆ ಬರ್ಬೋದು, ಇನ್ಕಮ್ನ ಮೇಲೆ ಬರ್ಬೋದು, ಆರೋಗ್ಯದ ಮೇಲೆ ಬರ್ಬೋದು, ಇವೆಲ್ಲವೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥದ್ದಿರುತ್ತೆ. ಇನ್ನು ಈ ಸಾಮಾನ್ಯವಾಗಿ ಓವರಾಲ್ ಪರಿಣಾಮ ಅಂದರೆ ಸರಾಸರಿ ಪರಿಣಾಮ ನಮ್ಮ ಕೌಟುಂಬಿಕ ವ್ಯವಸ್ಥೆ ಮೇಲೆ ಹೇಗಿರುತ್ತೆ, ಕೌಟುಂಬಿಕ ವ್ಯವಸ್ಥೆ ಮೇಲೆ ತುಂಬ ಗಾಢವಾದ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ರವಿ, ಚಂದ್ರ, ಬುಧ, ಗುರುಗಳು ಅಲ್ಲಿ ಗ್ರಹಣದ ಒಂದು ಪ್ರಭಾವದಲ್ಲಿ ಒಳಗಾಗ್ತಾರೆ. ಯಾಕಂದರೆ ರವಿಗೆ ಸಂಭವಿಸುವಂಥ ಗ್ರಹಣ, ರವಿಯ ಯುತಿ ಪಡುವಂಥದ್ರಲ್ಲಿ ಚಂದ್ರ, ಬುಧ, ಗುರುಗಳು ಅಲ್ಲಿ ಯುತಿ ಪಡೆದು ಅದೇ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಕೇತುವಿನ ಅಡ್ಡ ಪರಿಣಾಮದಿಂದ ಅಲ್ಲಿ ಸಾಂಸಾರಿಕದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಬಂಧುಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಪತಿ ಮತ್ತು ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅತ್ತೆ ಮಾವ, ಅತ್ತೆ ಸೊಸೆ ಇತ್ಯಾದಿ ಇಂತಹ ವಿಚಾರಗಳು ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಪ್ರತಿಯೊಂದು ಸಂಬಂಧದಲ್ಲೂ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಾನಾ ರೀತಿಯ ಅಪಚಾರಗಳು ಆಗುವಂಥದ್ದು, ಇದಕ್ಕೆ ಕೆಲವು ನಿಗೂಢವಾದ ಘಟನೆಗಳು ಕುಟುಂಬದಲ್ಲಿ ಜರುಗುತ್ತದೆ. ನಾವು ನೋಡ್ತೀವಿ, ನಿಗೂಢವಾದ ವಂಚನೆ, ನಿಗೂಢವಾದ ಹತ್ಯೆ, ಅಥವಾ ಆಸ್ತಿಗಾಗಿ, ಹಣಕ್ಕಾಗಿ, ಅಥವಾ ಬೇರೆ ಬೇರೆ ಅನೈತಿಕ ಸಂಬಂಧದ ವಿಚಾರವಾಗಿ ನಡೆಯುವಂಥ ಹಲವಾರು ಕ್ರೈಮ್ಗಳು, ಅಪರಾಧ ಕೃತ್ಯಗಳು, ಅಂತಹ ಕೌಟುಂಬಿಕ ಅಪರಾಧ ಕೃತ್ಯಗಳು, ಈ ಕೌಟುಂಬಿಕ ಅಪರಾಧ ಕೃತ್ಯಗಳು ಈ ಒಂದು 45 ದಿನಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಜರುಗುತ್ತೆ. ಹಾಗಾಗಿ ಕೌಟುಂಬಿಕ ವಾತಾವರಣ ಸಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಕೇತು ಎಲ್ಲ ಕ್ಷೇತ್ರದ ಮೇಲೂ ಅಡ್ಡ ಪರಿಣಾಮ ಬೀರ್ತಾನೆ. ಆತನೀಗ ಶಕ್ತಿಶಾಲಿಯಾಗಿ ಆತನ ಸ್ವಂತ ನಕ್ಷತ್ರದಲ್ಲಿ ಮಖ ನಕ್ಷತ್ರದಲ್ಲಿ ಇರುವ ಕಾರಣ ಕೇತುವಿನಿಂದ ಹಲವಾರು ಕ್ಷೇತ್ರಗಳ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ವಹಿವಾಟುಗಳ ಮೇಲೆ ಸಹ ಸ್ವಲ್ಪ ಅಡ್ಡ ಪರಿಣಾಮ ಅಲ್ಲಿ ಇದ್ದೇ ಇರುತ್ತೆ. ಅಲ್ಲಿ ಕೇತುವಿನ ಪ್ರಭಾವ ಕಾಲದಲ್ಲಿ ಈಗ ಶುಕ್ರನು ಅಲ್ಲಿ ನೀಚನಾಗಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಇದೇ ಕಾಲದಲ್ಲಿ ಗ್ರಹಣ ಸಂಭವಿಸುವಂತಹ ಸಮಯದಲ್ಲಿ ಶುಕ್ರನು ಅಂದರೆ ವ್ಯಾಪಾರ, ಉದ್ಯಮ, ಹಣಕಾಸನ್ನು ಸಂಕೇತಿಸುವಂಥ ಶುಕ್ರನು ನೀಚನಾಗಿದ್ದಾನೆ. ಅಲ್ಲಿ ನೀಚನಾಗಿ ಕನ್ಯಾ ರಾಶಿಯಲ್ಲಿ ಸಮೀಪದಲ್ಲೇ ಇದ್ದಾನೆ. ಅಕ್ಕಪಕ್ಕದ ರಾಶಿಯಲ್ಲಿ ಶುಕ್ರ, ಗುರು, ಬುಧ, ಚಂದ್ರ ಇವೆಲ್ಲ ಅಕ್ಕಪಕ್ಕದ ರಾಶಿಯಲ್ಲಿ ದ್ವಿರ್ದ್ವಾಶ ಸ್ಥಾನ ಅಂತ ಹೇಳ್ತೇವೆ. ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ಅಲ್ಲಿ ಗ್ರಹಣ ಸಂಭವಿಸುವಂಥ ಸಮಯದಲ್ಲಿ ಕೇತು ಅಥವಾ ರಾಹು ಎಲ್ಲಿರ್ತಾರೋ ಅವರ ಅಕ್ಕಪಕ್ಕದಲ್ಲಿ ಯಾರೇ ಇರ್ತಾರೋ ಅಲ್ಲಿ ಸಂಭವಿಸುವಂಥ ಅವರ ಒಂದು ಕಾರಕತ್ವದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ನಾವು ಹಿಂದೆನೂ ಗಮನಿಸಿದ್ದೇವೆ. ಹಾಗಾಗಿ ಇಲ್ಲಿ ಆರ್ಥಿಕತೆ ಮೇಲೂ ಸ್ವಲ್ಪ ಕರಿನೆರಳು ಚಾಗತ್ತಾಗುತ್ತೆ. ಹಣದ ಒಂದು ಹರಿವು ನಿಧಾನ ಆಗುವಂಥದ್ದು, ಎಲ್ಲ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಂದ ವ್ಯಾಪಾರ ಸ್ಥಗಿತ ಆಗುವಂಥದ್ದು, ಕೆಲವೊಂದು ವಸ್ತುಗಳಿಗೆ ಬೆಲೆ ಗಗನಕ್ಕೆ ಹೋಗುವಂಥದ್ದು, ಕೆಲವೊಂದು ವಸ್ತುಗಳಿಗೆ ಬೆಲೆನೇ ಇಲ್ಲದೆ ಇರೋದು ನಾವು ನೋಡ್ತೇವೆ. ಕೆಲವೊಂದು ಸಮಯದಲ್ಲಿ ಈ ಕೆಲವೊಂದು ಬೇಳೆ ಕಾಳು, ತರಕಾರಿ ಅಥವಾ ಇನ್ನಿತರ ಹಣ್ಣು ಹಂಪಲುಗಳಿಗೆ ಸಹ ಕೆಲವೊಂದು ಸಮಯದಲ್ಲಿ ಅಲ್ಲಿ ₹1, ₹2 ಅಲ್ಲಿ ಬಿಕರಿ ಮಾಡಿದಂಥ ಉದಾಹರಣೆಗಳು ನಮ್ಮಲ್ಲಿ ಇರ್ತವೆ. ಅದೇ ರೀತಿ ಅದೇ ವಸ್ತುವಿಗೆ 100, 200, 300 ಅಂತ ಕೊಟ್ಟಂಥ ಉದಾಹರಣೆಗಳು ಇರ್ತವೆ. ಹಾಗಾಗಿ ಕೆಲವೊಂದು ವಿಚಾರಗಳು ರಾತ್ರಿ ಬೆಳಗಾಗೋದ್ರೊಳಗೆ ಅಲ್ಲಿ ತೀರಾ ಏರಿಕೆಯೂ ಆಗ್ಬೋದು, ರಾತ್ರಿ ಬೆಳಗಾದ್ರೆ ತೀರಾ ನೆಲಕ್ಕೂ ಬರುವಂಥ ಸಾಧ್ಯತೆ. ಇನ್ನು ಷೇರು ವ್ಯವಹಾರದಲ್ಲಿ ಸಹ ಅಪಾರ ನಷ್ಟಗಳು ಆಗುವಂಥದ್ದಿರುತ್ತೆ. ಇನ್ನು ಯಾರ್ಯಾರು ತಮಗೆ ತುಂಬ ಲಾಭ ಬರುತ್ತೆ ಅನ್ನೋ ಹೂಡಿಕೆ ಮಾಡಿದ ಹಣವು ಅಲ್ಲಿ ರಾತ್ರೋರಾತ್ರಿ ಆ ಹಣ ಮುಳುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ದೊಡ್ಡ ಹೂಡಿಕೆ, ದೊಡ್ಡ ಮೊತ್ತದ ಏನೋ ಇನ್ವೆಸ್ಟ್ಮೆಂಟು ಆರಂಭ ಮಾಡೋದು ಅನ್ನೋ ಸ್ವಲ್ಪ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ. ಅಲ್ಲದೆ ಯಾವ್ಯಾವ ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಹೇಳ್ತೇನೆ ಅಂಥವ್ರು ಆರ್ಥಿಕತೆ ಮೇಲೆ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗಾಗಿ ಆರ್ಥಿಕತೆ ಮೇಲೆ ಸಹ ಅಡ್ಡ ಪರಿಣಾಮ ಇದರಿಂದ ಗ್ರಹಣದಿಂದ ಕಂಡುಬರುತ್ತೆ. ವಿಶೇಷವಾಗಿ ಯುವ ವರ್ಗದ ಮೇಲೆ ಸಹ, ಯಾಕಂದರೆ ಅಲ್ಲಿ ಕಟಕ ರಾಶಿಯಲ್ಲಿ ಇದ್ದಾರೆ. ಯುವ ವರ್ಗವನ್ನು ಸಂಕೇತಿಸುವಂಥ ಬುಧ, ಚಂದ್ರ ಇವೆಲ್ಲ ಯುವ ವರ್ಗವನ್ನು ಸಂಕೇತಿಸುವಂಥದ್ದು. ಯುವ ವರ್ಗದವರು ಸ್ವಲ್ಪ ಎಚ್ಚರವಾಗಿರಬೇಕು. ನೀವು ವಂಚನೆಗೆ, ಮೋಸಕ್ಕೆ ಒಳಗಾಗ್ಬೋದು, ಅಥವಾ ಇನ್ನಿತರ ಒಂದು ಜಾಲಕ್ಕೆ ನೀವು ಹಣವನ್ನು ಕೊಟ್ಟು ಅಲ್ಲಿ ಮೋಸ ಹೋಗುವಂಥದ್ದು. ಕೆಲವರಿಗೆ ಜಾಬ್ಗಾಗಿ ಹಣ ಕೊಡ್ತಾರೆ, ಕೆಲವರು ಇನ್ನಿತರ ಯಾವುದೇ ರೀತಿ ತಮ್ಮ ಕೆಲಸ ಕಾರ್ಯ ಆಗಬೇಕಂತ ಹಣವನ್ನು ಕೊಡ್ತಾರೆ. ಅಂತಹ ಅಪರಿಚಿತ ವ್ಯಕ್ತಿಗಳಿಗೆ, ನಿಗೂಢ ವ್ಯಕ್ತಿಗಳಿಗೆ ಅಥವಾ ಪರಿಚಿತರೇ ಇರ್ಬೋದು, ಅವರು ನಿಮಗೆ ಮೋಸವನ್ನು ಮಾಡುವಂಥ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿಯಾಗಿರುತ್ತೆ. ಹಾಗಾಗಿ ಅಲ್ಲಿ ಈ ಒಂದು ಗ್ರಹಣದ ಪ್ರಭಾವ ನಮ್ಮ ಆರ್ಥಿಕತೆ ಮೇಲೂ
ರಾಜಕೀಯದ ಮೇಲೂ, ಧರ್ಮದ ಮೇಲೂ, ಆರೋಗ್ಯದ ಮೇಲೂ, ಸಾಂಸಾರಿಕದ ಮೇಲೂ, ವಾತಾವರಣದ ಮೇಲೂ ಒಂದು ಅಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿ ಇರುತ್ತೆ. ಅಗ್ನಿ ಮತ್ತು ಜಲಮೂಲಗಳಿಂದ ಆಗುವಂಥ ಹಲವಾರು ಘಟನೆಗಳು ಅಲ್ಲಿ ಜರುಗಬಹುದಾಗಿದೆ. ಜನರ ಮನಸ್ಸಿನಲ್ಲಿ ಈಗ ಅಸ್ಥಿರತೆ, ಮೂಢನಂಬಿಕೆ, ಗಾಢವಾದ ಒಂದು ಅನೇಕ ರೀತಿಯ ಮನಸ್ಸಲ್ಲಿ ಈ ಖಿನ್ನತೆಗಳು ಹೆಚ್ಚಳಾಗುವಂಥದ್ದಿರುತ್ತೆ. ಅದಕ್ಕೆ ಕೊನೆಯ ಭಾಗದಲ್ಲಿ ಪರಿಹಾರ ಅಥವಾ ಯಾವುದೇ ರೀತಿಯ ನಿಮ್ಮ ದೋಷವನ್ನು ಕಳೆದುಕೊಳ್ಳುವಂಥ ವಿಧಾನವನ್ನೇ ಸೂಚನೆ ಮಾಡ್ತೇನೆ. ಇವೆಲ್ಲವೂ ಸಾರ್ವತ್ರಿಕ ಫಲವನ್ನು ನಾವು ಗಮನಿಸಿದಾಗಿದೆ. ಈ ಗ್ರಹಣವು ಆಗಸ್ಟ್ 12ರಂದು ಜರುಗುವಂಥದ್ದು. ಆಗಸ್ಟ್ 12 ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಹಾಗಾಗಿ ಭೀಮನ ಅಮಾವಾಸ್ಯೆಯಿಂದ ಜರುಗುವಂತಹ ಗ್ರಹಣ ನಮ್ಮ ದೇಶದಲ್ಲಿ ಖಂಡಿತ ಕಾಣುವುದಿಲ್ಲ. ಇಲ್ಲಿ ಯಾವುದೇ ಆಚರಣೆ ಇಲ್ಲ. ಆದರೆ ಇದರ ಒಂದು ಪ್ರಭಾವದ ಬಗ್ಗೆ ಎಲ್ಲ ರಾಶಿಗಳು ಸ್ವಲ್ಪ ಅವರವರ ಒಂದು ರಾಶಿಗೆ ಯಾವುದು ಬರುತ್ತೆ ಅನ್ನೋದನ್ನು ಮುಂದಿನ ರಾಶಿಯನ್ನು ಗಮನಿಸಿಕೊಳ್ಳುವಂಥದ್ದು. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ಒಂದು ಗ್ರಹಣದ ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ. ಅಲ್ಲಿ ಜರುಗುವಂಥ ರವಿ ಆಗಲಿ, ಕೇತು ಆಗಲಿ ನಿಮಗೆ ಈ ಕಾಲದಲ್ಲಿ ಅವರು ನಿಮಗೆ ನಿಮ್ಮ ಒಂದು ಬಲದಲ್ಲಿ ಇರೋದಿಲ್ಲ, ನಿಮ್ಮ ಪರವಾಗಿರೋದು, ನಿಮಗೆ ವಿರುದ್ಧವಾಗಿ ಇರ್ತಾರೆ. ಅಂದರೆ ರವಿ ಈಗ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ ಅಂದರೆ ಮಾತೃ ಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಲಿ ಸ್ವಲ್ಪ ನಿಮಗೆ ನಿಮ್ಮ ಸ್ಥಾನದ ಮೇಲೆ ಅಷ್ಟು ರವಿಯ ಒಂದು ಒಲವಿರೋದಿಲ್ಲ. ಅದೇ ರೀತಿ ಕೇತು ನಿಮಗೆ ಪಂಚಮದಲ್ಲಿ ಇದ್ದಾನೆ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಪೀಡೆ, ರೋಗ ಅಥವಾ ಶತ್ರುತ್ವ ಬಾಧೆ, ಅನೇಕ ರೀತಿಯ ಏರುಪೇರುಗಳಿಗೆ ನಿಮಗೆ ಕಾರಕ ಆಗ್ಬೋದು. ಹಾಗೆ ಗ್ರಹಣದಿಂದ ಸ್ವಲ್ಪ ಸಂಕಷ್ಟ ಫಲವನ್ನು ಎದುರಿಸುವಂಥ ರಾಶಿ ಮೇಷರಾಶಿ ಆಗಿರುತ್ತೆ. ಹಾಗೆ ಮೇಷದವರು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು. ಆಗಲೇ ನಿಮಗೆ ಸಾಡೆ ಸಾತಿಯ ಪ್ರಭಾವ ಒಂದು ಕಡೆ ಇದ್ದರೆ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆಗಳು ಈಗ ಆಗ್ಬೋದು. ನೀವು ಮಾಡುವಂಥ ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ಸ್ವಲ್ಪ ನಿಮಗೆ ಏನು ಅಡ್ಡ ಹೆಸರು ಬರುವಂಥದ್ದು ಅಥವಾ ನಿಮಗೆ ಏನಾದರೂ ಅಪಕೀರ್ತಿ ಬರುವಂಥದ್ದು, ಅವಮಾನ ಆಗುವಂಥ ಘಟನೆ, ಸರ್ಕಾರದಿಂದ ನಿಮ್ಮ ಮೇಲೆ ದಂಡನೆಗಳು ವಿಧಿಸುವಂಥದ್ದು, ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು, ಉದ್ಯೋಗಿಗಳು, ಯುವಕರು, ಸಾಧಕರಿದ್ದರೆ ಅವರ ಒಂದು ಸಾಧನೆಗೆ, ಉದ್ಯೋಗಕ್ಕೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು. ಇನ್ನು ಪ್ರಯಾಣ ಕಾಲದಲ್ಲೇನು ನಿಮಗೆ ವಿಘ್ನಗಳು ಬರುವಂಥದ್ದು, ನಿಮ್ಮ ಮೇಲೆ ಅಪಪ್ರಚಾರ, ಅವಮಾನದ ಘಟನೆಗಳು ಪದೇ ಪದೇ ಆಗುವಂಥದ್ದು, ಮನೆಯಲ್ಲಿ ಸಹ ಅಸಮಾಧಾನದ ಘಟನೆ, ಮಕ್ಕಳಲ್ಲಿ, ಬಂಧುಗಳಲ್ಲಿ ಅಥವಾ ಪತಿ ಪತ್ನಿಯರ ಮಧ್ಯೆ ವಿರಸಗಳು ಸ್ವಲ್ಪ ಜಾಸ್ತಿ ಆಗಲಿವೆ. ಹಾಗಾಗಿ ಕೌಟುಂಬಿಕ ವಾತಾವರಣದಲ್ಲಿ ಅಡ್ಡ ಪರಿಣಾಮ ಇರುತ್ತೆ. ಆರ್ಥಿಕತೆ ಅಂದರೆ ಹಣಕಾಸಿನ ಮೇಲೂ ಅಡ್ಡ ಪರಿಣಾಮ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಹಾಗೆ ಅನೇಕ ರೀತಿಯ ನಿಮಗೆ ಆರೋಗ್ಯದ ಸಮಸ್ಯೆಗಳು, ನೀರಿನಿಂದ ಅಥವಾ ಗಾಳಿಯಿಂದ, ಆಹಾರದಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಉತ್ಪನ್ನ ಆಗ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಅದು ಇದ್ದಂಥ ಸಮಸ್ಯೆ ಈ ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳ ಅಥವಾ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ. ಈ ಕಾಲದ ಗ್ರಹಸ್ಥಿತಿಯು, ಈ ಗ್ರಹಣ ಸಂಬಂಧಿಸಿದ ಗ್ರಹಸ್ಥಿತಿಯು ನಿಮ್ಮ ಪರವಾಗಿಲ್ಲ. ಅಲ್ಲಿ ಜರುಗುವಂಥ ಗ್ರಹಣಕ್ಕೆ ತುತ್ತಾಗುವಂಥ ಎಲ್ಲ ಗ್ರಹಗಳ ಒಂದು ವ್ಯತಿರಿಕ್ತ ಪ್ರಭಾವ ನಿಮ್ಮ ಮೇಲೆ ಇರುವ ಕಾರಣ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆ ಹೋಗೋದಾಗಲಿ ಅಥವಾ ದೊಡ್ಡ ಮೊತ್ತದ ಸಾಲ ಮಾಡೋದು, ಸಾಲ ಪಡೆಯೋದಾಗಲಿ ಅಥವಾ ಯಾವುದೋ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಕೈ ಜೋಡಿಸೋದಾಗಲಿ, ಹೂಡಿಕೆ ಮಾಡೋದಾಗಲಿ ಒಳ್ಳೆಯದಲ್ಲ. ಸಂಯಮ, ತಾಳ್ಮೆಯನ್ನು ಕಾಪಾಡ್ಕೋಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ನೀವು ಅನುಸರಿಸಬಹುದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಗೆ ಗ್ರಹಣದಿಂದ ಹೆಚ್ಚೇನು ಅಡ್ಡ ಪರಿಣಾಮ ಆಗೋದಿಲ್ಲ. ಕೆಲವೊಂದು ಸಾಂಕೇತಿಕ ಅಂದರೆ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವಲ್ಲ, ಅಂಥ ಸಿಂಪ್ಟಮ್ಯಾಟಿಕ್ ಕೆಲವು ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಆಗ್ಬೋದು. ಯಾಕಂದರೆ ಈ ಕಾಲದಲ್ಲಿ ರವಿಯ ಒಂದು ಸ್ಥಾನ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಇರುವ ಕಾರಣ ನಿಮಗೆ ರವಿಯಿಂದಾಗಿ ಹೆಚ್ಚೇನು ಅಡ್ಡ ಪರಿಣಾಮ ಆಗೋದಿಲ್ಲ. ಆದರೆ ರವಿಗೇ ಗ್ರಹಣ ತುತ್ತಾಗಿರೋ ಕಾರಣ ಕೇತುವಿನ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ವ್ಯತಿರಿಕ್ತವಾಗಿದೆ. ಚತುರ್ಥದಲ್ಲಿ ಇರುವಂತಹ ನಿಮಗೆ ಮಾತೃ ಸ್ಥಾನದಲ್ಲಿ ಇರುವಂತಹ ಒಂದು ಅಲ್ಲಿ ಕೇತು. ಯಾರ್ಯಾರು ಈ ವೃಷಭ ರಾಶಿಯವರು ಇರ್ತಾರೆ ಅವರಿಗೆ ಸ್ವಲ್ಪ ಮನಸ್ಸಲ್ಲಿ ಖಿನ್ನತೆ ಬರುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಒತ್ತಡ, ಚಿಂತೆ ಹೆಚ್ಚಳಾಗುತ್ತೆ. ಮನೆಯಲ್ಲಿಯೂ ಸ್ವಲ್ಪ ನಿಮಗೆ ಬೇಜಾರಾಗುವಂಥ ಘಟನೆ, ಹಿರಿಯರಲ್ಲಿ ಸ್ವಲ್ಪ ವಾಗ್ವಾದ, ಹಿರಿಯರಿಗೆ ಕಲಹ. ಇನ್ನು ಯಾರು ವೃಷಭ ರಾಶಿಯವರು ಇರ್ತಾರೆ ಅವರ ತಾಯಿಗೆ, ಮಾತೃ ಸ್ಥಾನದಲ್ಲಿರೋರಿಗೆ ಆ ತಾಯಿ ಅಥವಾ ಅತ್ತೆಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವು ದುಃಖದ ವಾರ್ತೆಗಳನ್ನು ಸ್ವಲ್ಪ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಅದೇ ರೀತಿ ಇಲ್ಲಿ ಮನೆಯಲ್ಲಿ ಸಹ ಕೆಲವೊಂದು ವಿಚಾರದಲ್ಲಿ ಚಿಂತೆ, ಒತ್ತಡ ಹೆಚ್ಚಳದಿಂದ ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಕೆಲವೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದು ಕಡಿಮೆ ಆಗ್ಬೋದು. ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ. ಕೆಲವರಿಗೆ ನಿದ್ರಾಹೀನತೆ ಕಾಡುವಂಥದ್ದು, ಇನ್ನು ಕೆಲವರಿಗೆ ದುಸ್ವಪ್ನಗಳು ಅಥವಾ ಭಯಾನಕ ಸ್ವಪ್ನಗಳು ಕಾಡುವಂಥದ್ದೆಲ್ಲ ಆಗ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯ ಅಥವಾ ಹಣಕಾಸು ಇದರ ಉದ್ಯೋಗದ ಮೇಲೆ ಅಷ್ಟೇನು ನೇರವಾದ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ ಗ್ರಹಣ. ಅಲ್ಲಿ ರವಿ ನಿಮಗೆ ನಿಮ್ಮ ಒಂದು ಉತ್ತಮದ ಸ್ಥಾನ, ತೃತೀಯ ಸ್ಥಾನದಲ್ಲಿ ರವಿಯ ಒಂದು ಅನುಗ್ರಹ ಇದ್ದೇ ಇರುತ್ತೆ. ಆದರೆ ಕೇತುವಿನಿಂದ ಆಗುವಂಥ ಒಂದು ಮಾಯಾರೂಪದ ಕೆಲವು ಪ್ರಭಾವಗಳು ಅಂದರೆ ಸಾಂಕೇತಿಕವಾದ ಕೆಲವು ಪರಿಣಾಮಗಳು ನಿಮ್ಮ ಮನಸ್ಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಮಾತು ನಡವಳಿಕೆ ಮೇಲೆ ಇವೆಲ್ಲ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು. ಹಾಗಾಗಿ ಸ್ವಲ್ಪ ಕೊನೆಗೆ ಹೇಳ್ತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಇನ್ನಿತರ ಯಾವುದೇ ರೀತಿ ಧ್ಯಾನ ಇತ್ಯಾದಿಗಳನ್ನು ಅನುಸರಣೆ ಮಾಡ್ಬೋದು. ಯಾವುದೇ ಆತಂಕ, ಭಯ ಪಡುವಂಥ ಅವಶ್ಯಕತೆ ಇಲ್ಲ ಈ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಗೂ ಈ ಗ್ರಹಣದಿಂದ ಮಿಶ್ರ ಫಲ. ಅಂದರೆ ಅಲ್ಲಿ ನಿಮಗೆ ಕೇತುವಿನ ಬೆಂಬಲ ನಿಮಗೆ ಪರವಾಗಿರುತ್ತೆ. ಸೂರ್ಯನ ಬೆಂಬಲ ಸ್ವಲ್ಪ ನಿಮ್ಮ ರಾಶಿಯಿಂದ ಅಲ್ಲಿ ಧನಸ್ಥಾನ ಆಗಿರೋ ಕಾರಣ ಹೆಚ್ಚಿನ ನಿಮಗೆ ಸೂರ್ಯನಿಂದಾಗಿ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಹೊರತು ನಿಮಗೆ ಹೆಚ್ಚಿನ
ಒಂದು ತೊಂದರೆಗಳಾಗಲಿ ಕಂಟಕಗಳನ್ನು ಬರೋದಿಲ್ಲ. ಮಿಥುನ ರಾಶಿಯವರಿಗೆ ಕೇತುವಿನ ಒಂದು ಪೂರ್ಣ ಬೆಂಬಲ ಇದೆ. ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿರುವಂತಹ ಕೇತು ಅಲ್ಲಿ ಸಿಂಹಸ್ಥಾನ ಆಗಿರೋ ಕೇತು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ಬೋದು. ಹಾಗಾಗಿ ನಿಮಗೆ ಸ್ವಲ್ಪ ಗ್ರಹಣದಿಂದ ಸ್ವಲ್ಪ ಲಾಭನೇ ಆಗುತ್ತೆ. ಗ್ರಹಣದಿಂದ ಸ್ವಲ್ಪ ಪ್ರಯೋಜನ ಪಡೆಯುವಂಥ ರಾಶಿಯಾಗಿ ನೀವು ಮಿಥುನ ರಾಶಿಯವರಿದ್ದೀರಾ. ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭ ಆಗ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಪ್ರಮೋಷನ್ಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಕೆಲವು ಸಾಧನೆಗಳು ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದೇಶದ ಉದ್ಯೋಗ, ವಿದೇಶದ ಪ್ರಯಾಣ ಅಥವಾ ವಿದೇಶಿ ಮೂಲದ ಸಂಸ್ಥೆಗಳಿಗೆ ಒಪ್ಪಂದ, ವಿದೇಶದ ಶಿಕ್ಷಣದ ಅವಕಾಶ, ಈ ರೀತಿ ಹಲವಾರು ಉತ್ತಮ ಫಲಗಳು ಆಗ್ತವೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಗುರುಬಲನೂ ಇರುವ ಕಾರಣ ನಿಮಗೆ ವಿಶೇಷವಾದ ಶುಭ ಫಲಗಳು ಸ್ವಲ್ಪ ಹೆಚ್ಚು ಅತಿರೇಕವಾಗಿ ಆಗುವಂಥದ್ದು. ಹಾಗಾಗಿ ಈ ಗ್ರಹಣದಿಂದ ಸ್ವಲ್ಪ ಉತ್ತಮ ಪಡೆಯುವಂಥ ಅಥವಾ ಲಾಭ ಪಡೆಯುವಂಥ ಮೊದಲನೇ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಸಣ್ಣ ಪುಟ್ಟ ಅಡ್ಡ ಪರಿಣಾಮ ನಿಮಗೆ ರವಿಯಿಂದ ಆಗಿ ಬರ್ಬೋದು. ಅಂದರೆ ಕೆಲವೊಂದು ಕೌಟುಂಬಿಕ ಕಲಹ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಅಥವಾ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಮಾತಿನ ಜಗಳ ಎಲ್ಲ ಬರ್ಬೋದು ಹೊರತು ಗಂಭೀರವಾದ ಸಮಸ್ಯೆಗಳು ನಿಮಗೆ ಗ್ರಹಣದಿಂದ ಬರೋದಿಲ್ಲ. ಹೆಚ್ಚಿನ ಉತ್ತಮ ಪರಿಣಾಮ ನಿಮಗೆ ಕೇತು ಕೊಡ್ತಾ ಇದ್ದೇನೆ. ಕೇತುವಿಂದಾಗಿ ನಿಮಗೆ ಸ್ಥಾನ, ಲಾಭ, ಜಯ, ಸುಖ ಇದೆ. ಪ್ರಮೋಷನ್ ಇತ್ಯಾದಿಗಳು ಸಿಗುವಂಥದ್ದಿದೆ. ಆರ್ಥಿಕವಾದ ಸದೃಢತೆ ಇದೆ. ಜೊತೆಗೆ ಬೇರೆ ಬೇರೆ ಮಾಡಿದಂಥ ಹೂಡಿಕೆಗಳಿಗೆ ಈಗ ಪ್ರತಿಫಲಗಳು ಬರೋದಾಗಲಿ ಅಥವಾ ನೀವು ಊಹೆನೇ ಮಾಡಿದಂಥ ಕೆಲವು ನಿಮಗೆ ಲಾಭಗಳು ತನ್ನಿಷ್ಟಕ್ಕೆ ತಾನೇ ಬರುವಂಥದ್ದು ಮುಂತಾದ ಘಟನೆಗಳಾಗ್ತವೆ. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುತ್ತೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಕೃಷಿ ಚಟುವಟಿಕೆ ಮಾಡೋರಿಗೆ ಕೃಷಿ ಚಟುವಟಿಕೆ ಹೆಚ್ಚಿನ ಒಂದು ಲಾಭ ಆದಾಯ ಬರುತ್ತೆ. ಇನ್ನು ಗ್ರಹದ ಮನೆಯ ವಾತಾವರಣದಲ್ಲಿ ಸಹ ಉತ್ತಮ ಪರಿಣಾಮಗಳನ್ನು ಗಮನಿಸ್ಬೋದು ಈ ಒಂದು ಮಿಥುನ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಗ್ರಹಣದ ಕಾಲದಲ್ಲಿ ಮಾಡುವಂಥ ಪ್ರಾರ್ಥನೆ ಅಥವಾ ಭಕ್ತಿಗಳನ್ನು ನೀವು ಸಹ ಮಾಡ್ಬೋದು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ ಗ್ರಹಣದಿಂದ ಹೆಚ್ಚು ಸಂಕಷ್ಟ ಪಡೆಯುವಂಥ ರಾಶಿ ಆಗಿರುತ್ತೆ. ಅದರಲ್ಲಿ ಗ್ರಹಣಸ್ಥರಾಗುವಂಥ ರವಿ ಚಂದ್ರರು ನಿಮ್ಮ ರಾಶಿಯಲ್ಲಿ ಇರುವಂಥದ್ದು. ರವಿ ಚಂದ್ರರು ನಿಮ್ಮ ರಾಶಿಯಲ್ಲಿದ್ದರೆ ಇದೇ ಕಾಲದಲ್ಲಿ ಅಲ್ಲಿ ನಿಮ್ಮ ಜನ್ಮದಲ್ಲಿ ಬುಧ ಗುರುಗಳು ಸಹ ಇದ್ದಾರೆ. ಈ 4 ಗ್ರಹಗಳು ಸಹ ಅಲ್ಲಿ ನಿಮಗೆ ಜನ್ಮದಲ್ಲಿದ್ದು ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ಕಾರಣ ಆಗ್ಬೋದು. ಕಟಕ ರಾಶಿಯವರು ಈ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ವಿಶೇಷವಾಗಿ ಆರೋಗ್ಯದ ಮೇಲೆ ಪ್ರಥಮವಾಗಿ ಪರಿಣಾಮ ಬೀರುತ್ತೆ. ಯಾರು ಕಟಕ ರಾಶಿಯವರಿದ್ದರೆ ಅವರಿಗೆ ಗ್ರಹಣದಿಂದ ಆ ಬಳಿಕ ಎಲ್ಲಿ ನೀರಿನಿಂದ, ಆಹಾರದಿಂದ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಆರೋಗ್ಯದ ಮೇಲೆ ಏರ್ಪೇರಾಗ್ಬೋದು. ಅಥವಾ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ ಯಾರಿಗೆ BP ಇದೆ, BP ಹೆಚ್ಚಳ ಆಗುವಂಥದ್ದು, ಅಥವಾ ಇನ್ನಿತರ ಶುಗರ್ ಇದ್ದವರಿಗೆ ಅಥವಾ ಇನ್ನೇ ಆಸ್ತಮಾನ, ಅಲರ್ಜಿನ್ ಇದ್ದವರಿಗೆ ಅವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಇನ್ನು ಕೆಲವು ಸಾಂಕ್ರಾಮಿಕ ರೋಗಗಳು ಸಹ ನಿಮಗೆ ಈ ಕಾಲದಲ್ಲಿ ಬಾಧೆ ಆಗ್ಬೋದು. ಹಾಗಾಗಿ ನೀವು ಆರೋಗ್ಯದ ಮೇಲೆ ತುಂಬ ಕಾಳಜಿಯನ್ನು ಗಮನಿಸಬೇಕು. ಇನ್ನು ಕೆಲವರಿಗೆ ಆರ್ಗನ್ಗಳಿಗೆ, ಉದಾಹರಣೆಗೆ ಲಿವರು, ಕಿಡ್ನಿ, ಹೃದಯ ಅಂತ ಹೇಳ್ತೇವೆ, ಆರ್ಗನ್ಗಳಿಗೆ ಸಂಬಂಧಪಟ್ಟ ಹೆಚ್ಚಿನ ಸಮಸ್ಯೆಗಳು ಬಂದು ಆಸ್ಪತ್ರೆಗೆ ದಾಖಲಾಗುವಂಥದ್ದು, ಆಪರೇಷನ್ಗಳು ಮಾಡುವಂಥ ವಿಚಾರಗಳು ಸಹ ಬರ್ಬೋದು. ಇನ್ನು ಯಂತ್ರ ವಾಹನ ಚಾಲನೆ ಮಾಡೋರ ಹಾಗೆ ತುಂಬ ಒಂದು ಎಚ್ಚರಿಕೆ ಬೇಕು. ಅಪಘಾತಗಳು, ಅವಘಡಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಯಂತ್ರ ವಾಹನ ಚಲಾವಣೆಯಲ್ಲೂ ಡ್ರೈವಿಂಗ್, ರೈಡಿಂಗ್ ಮಾಡಲು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಪ್ರಥಮವಾಗಿ ನಿಮ್ಮ ದೇಹದ ಮೇಲೆ, ಆಮೇಲೆ ಮನಸ್ಸಿನ ಮೇಲೆ ಸಹ ಹಾಗೆ ಗ್ರಹಣದಿಂದಾಗಿ ನಿಮಗೆ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಗಳು ಜಾಸ್ತಿ ಆಗ್ತವೆ. ಭಯ ಹೆಚ್ಚಾಗುತ್ತೆ, ಚಿಂತೆ ಹೆಚ್ಚಾಗುತ್ತೆ, ಒತ್ತಡ ಹೆಚ್ಚಾಗುತ್ತೆ, ಮೈಂಡ್ ಕಂಟ್ರೋಲ್ ಕಷ್ಟ ಆಗುತ್ತೆ. ಅಥವಾ ನಿಮಗೆ ಮನಸ್ಸಲ್ಲಿ ಖಿನ್ನತೆ ಮೂಡುವಂಥದ್ದು, ಒಂಟಿತನ ಮೂಡುವಂಥದ್ದು, ನನಗೆ ಯಾರೂ ಇಲ್ಲ, ನನಗೆ ಏನೋ ತೊಂದರೆ ಆಗುತ್ತೆ, ನನಗೆ ಏನೋ ಭಯ ಆಗುತ್ತೆ, ನನಗೇನೋ ಅಪಾಯ ಇದೆ ಮುಂತಾದ ಈ ಋಣಾತ್ಮಕವಾದ ಭಯಗಳು ನಿಮ್ಮಲ್ಲಿ ತುಂಬ ಮಾಡುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ನೀವು ಮಾಡಬೇಕಾಗತ್ತೆ. ಇದು ನಿಮ್ಮ ಮನಸ್ಸಿನ ಮೇಲೆ. ಇನ್ನು ಆರ್ಥಿಕತೆ ಮತ್ತು ಉದ್ಯೋಗದ ಮೇಲೆ ಹಾಗೆ ನಿಮಗೆ ಅಲ್ಲಿ ಕಷ್ಟಗಳು ಆಗುವಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥದ್ದು, ಉಳಿತಾಯ ಮಾಡಿದ ಹಣ ನೀರಿನಂತೆ ಖರ್ಚು ಆಗುವಂಥದ್ದು, ಆಸ್ಪತ್ರೆಗೆ ಇರ್ಬೋದು, ದಂಡ ಪಾವತಿಗೆ ಇರ್ಬೋದು, ರಿಪೇರಿಗೆ ಇರ್ಬೋದು, ಈ ರೀತಿ ಅನಾವಶ್ಯಕ ಮತ್ತು ಅನಪೇಕ್ಷಿತ ಖರ್ಚುಗಳು ಈ ಕಾಲದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಹಾಗಾಗಿ ಕಷ್ಟ, ನಷ್ಟ, ಭ್ರಷ್ಟ ಅಂತ ಹೇಳುವಂಥ ಒಂದು ನಿಮಗೆ 3ಗಳು ಈಗ ತನುಮನ ಧನದ ಮೇಲೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಒಂದು ಅತಿರೇಕದ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಅಪರಿಚಿತರೊಡನೆ ವ್ಯವಹಾರ ಮಾಡೋದಾಗಲಿ, ಜೊತೆಗೆ ಕೌಟುಂಬಿಕವಾದ ವಾತಾವರಣವನ್ನು ಹದಗೆಡಿಸುವಂಥ ಕೆಲವು ವಿಚಾರಗಳಿಗೆ ತಲೆ ಹಾಕೋದಾಗಲಿ ನಿಮಗೆ ಒಳ್ಳೆಯದಲ್ಲ. ಇಲ್ಲಿ ನೀವು ತನುಮನ ಧನದ ಸಂಯಮವನ್ನು ಕಾಪಾಡ್ಕೋಬೇಕಾಗತ್ತೆ. ಹಾಗೆಯೇ ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ಶ್ರಮ ಮಾಡುವಂತಹ ದೇವತಾ ಸ್ತೋತ್ರ, ಭಕ್ತಿ ಪ್ರಾರ್ಥನೆಗಳನ್ನು ಸಹ ಮಾಡಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿಗೆ ಈ ಗ್ರಹಣದಿಂದ ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಭವಿಸುವಂಥ ಗ್ರಹಣ ಕೇತು ನಿಮ್ಮ ಜನ್ಮರಾಶಿಯಲ್ಲಿದ್ದಾನೆ. ಅದೇ ರೀತಿ ಪಕ್ಕದ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಇರುವಂಥದ್ದು ಗುರು, ಬುಧ, ಚಂದ್ರ, ರವಿ ಇವರು ನಿಮ್ಮ ಪಕ್ಕದ ರಾಶಿಯಲ್ಲಿದ್ದಾರೆ. ನಿಮಗೆ ಇಲ್ಲಿ ದ್ವಿರ್ದ್ವಾದಶದ ಪ್ರಭಾವ ನಿಮ್ಮ ಮೇಲೆ ಆಗುತ್ತೆ. ಹಾಗಾಗಿ ಕಷ್ಟ, ನಷ್ಟ, ಅನಾರೋಗ್ಯ ಸಮಸ್ಯೆ, ಜೊತೆಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಮನೆಯಲ್ಲಿ ಸಹನೆಗೆ ನಿಮಗೆ ಅನೇಕ ರೀತಿಯ ತೊಡಕುಗಳು, ಕೌಟುಂಬಿಕ ವಾತಾವರಣದಲ್ಲಿ ಬರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ನಿಮ್ಮ ಮೇಲೆ ಆರೋಪ ಆಪಾದನೆ ಬರುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಅಥವಾ ರಾಜಕೀಯ ಮೂಲಕ ಕೆಲಸ ಕಾರ್ಯಗಳು ನಿಮ್ಮ ವಿರುದ್ಧವಾಗಿ ಆಗ್ಬೋದು. ಅಥವಾ ಇಷ್ಟು ದಿನ ನಿಮ್ಮೊಳಗೆ ಚೆನ್ನಾಗಿದ್ದಂಥ ಇಂಥ ರಾಜಕೀಯ ಅಥವಾ ಸರ್ಕಾರಿ ಮೂಲಗಳು ನಿಮಗೆ ಈಗ ವಿರುದ್ಧವಾಗಿ ಆಗುವಂಥದ್ದು, ಇಂಥ ಘಟನೆಗಳು ಆಗ್ತವೆ. ಜೊತೆಗೆ ಕೆಲವೊಬ್ಬರಿಗೆ ಉದ್ಯೋಗ ಇದ್ದವರಿಗೆ ಉದ್ಯೋಗಕ್ಕೆ ಕೂತು ಬರ್ಬೋದು, ಅಧಿಕಾರ ಇದ್ದವರಿಗೆ ಅಧಿಕಾರ ಹೊರಟೋಗ್ಬೋದು. ಜೊತೆಗೆ ಮನಸ್ಸಿನ ಮೇಲೆ ಗಾಢವಾದ ಅಡ್ಡ ಪರಿಣಾಮ ಇರುವಂಥ ಒಂದು ಆಘಾತಗಳು ನಿಮ್ಮ ಮೇಲೆ ಆಗುವಂಥದ್ದು. ಆ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗಿರುತ್ತೆ.
ಜೊತೆಗೆ ವ್ರತ ಸಂಚಾರ ಅಲೆದಾಟಗಳು ಹೆಚ್ಚಾಗುತ್ತೆ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ನೀವು 10 ಬಾರಿ ಅಲೆದಾಡಿದರೂ ಆ ಕೆಲಸ ನಿಮಗೆ ಅದು ಪೂರ್ತಿ ಆಗೋದಿಲ್ಲ. ಇಂತಹ ಘಟನೆಗಳು ಆಗ್ತವೆ. ಹಾಗಾಗಿ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ಆರ್ಥಿಕತೆ ಮೇಲೆ, ಆರೋಗ್ಯದ ಮೇಲೆ, ಮತ್ತು ಕೌಟುಂಬಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಅನೇಕ ರೀತಿಯ ಗುಪ್ತ ಶತ್ರುಗಳ ಕಾಟ ನಿಮಗೆ ಈ ಕಾಲದಲ್ಲಿ ಕಾಡ್ಬೋದಾಗಿದೆ. ಮೈಯೆಲ್ಲ ಕಣ್ಣಾಗಿದ್ದುಕೊಂಡು ನೀವು ಕೊನೆಗೆ ಹೇಳ್ತಕ್ಕಂಥ ಗ್ರಹಣ ಕಾಲ ದಿವಸ ಮಾಡುವಂಥ ದೇವತಾ ಶ್ಲೋಕ ಪ್ರಾರ್ಥನೆಗಳು ಮಾಡಬೇಕಾಗುತ್ತೆ ಸಿಂಹದವರು. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಗೆ ಈ ಕಾಲದಲ್ಲಿ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ನಿಮಗೆ ರವಿಯ ಒಂದು ಲಾಭ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಲಾಭ ಆದಾಯಗಳು ಆಗುವಂಥದ್ದಿರುತ್ತೆ. ಕೇತುವಿನ ಕೆಲವು ಅಡ್ಡ ಪರಿಣಾಮಗಳು ನಿಮಗೆ ಸಾಂಕೇತಿಕವಾಗಿ ಬರ್ಬೋದು, ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಇರೋದಿಲ್ಲ. ಅಲ್ಲಿ ಲಾಭಸ್ಥಾನದ ರವಿ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ ಉದ್ಯಮಗಳು ಚೆನ್ನಾಗಾಗುವಂಥದ್ದು. ಗುರು ಬಲ ಸಹ ನಿಮಗೆ ಈಗ ಈ ಕಾಲದಲ್ಲಿ ಕೈ ಜೋಡಿಸ್ತಾ ಇರೋದ್ರಿಂದ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗುವಂಥದ್ದು, ಶುಭ ಕಾರ್ಯಗಳು, ಚಿಂತನೆಗಳಾಗುವಂಥದ್ದು. ಹಣಕಾಸಿನ ಅನೇಕ ರೀತಿಯ ಸಮಸ್ಯೆಗಳು ಈಗ ಬಗೆಹರಿಯುವಂಥದ್ದು, ನೀವು ಕೊಟ್ಟ ಸಾಲದ ಹಣ ನಿಮಗೆ ಮರಳಿ ಬರುವಂಥದ್ದು. ಈ ರೀತಿ ಆಕಸ್ಮಿಕ ಅಥವಾ ನೀವು ಯಾವುದೇ ಹಿಂದೆ ಅದನ್ನು ಆಸೆ ಬಿಟ್ಟಿದ್ದೀರಾ ಅಂಥ ಕೆಲಸ ಕಾರ್ಯಗಳು ಈಗ ಮತ್ತೆ ಚಿಗುರಿ ನಿಮಗೆ ಅದರಿಂದ ಲಾಭ ಆಗುವಂಥದ್ದೆಲ್ಲ ಆಗುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಹಣಕಾಸಿನ ಹರಿವು ಬರುವಂಥದ್ದು, ಆರೋಗ್ಯ ಸುಧಾರಣೆ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರು ಅಪೇಕ್ಷೆ ಪಟ್ಟಂತಹ ಒಂದು ಸ್ಥಾನಮಾನಗಳು ಅಥವಾ ಉದ್ಯೋಗ ಈಗ ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಕೆಲವೊಂದು ಅಡ್ಡ ಪರಿಣಾಮ ಕೇತುವಿಂದ ಆಗುತ್ತೆ. ನಿಮಗೆ ಅವಮಾನಕರ ಘಟನೆ ಆಗ್ಬೋದು, ಅಥವಾ ನಂಬಿದವರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದಾಗಲಿ. ಇನ್ನು ಕೆಲವರಿಗೆ ಕೌಟುಂಬಿಕ ವಾತಾವರಣದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ವಿಶೇಷವಾಗಿ ಜಾಸ್ತಿ. ಅಂದರೆ ನಿಮಗಿಂತ ಹಿರಿಯರು ಯಾರು ಇರ್ತಾರೆ, ತಂದೆ ತಾಯಿ, ಅತ್ತೆ ಮಾವ ಅಥವಾ ನಿಮ್ಮ ಬಾಸು ಯಾರಿರ್ಬೋದು, ಇವರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ನಿಮಗೆ ಅಲ್ಲಿ ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿ, ಜಗಳ, ವೈಯಕ್ತಿಕವಾದ ಕಲಹ ಇತ್ಯಾದಿಗಳಿಗೆ ಕಾರಣ ಆಗ್ಬೋದು, ಹೊರತು ಅಲ್ಲಿ ಆರ್ಥಿಕತೆ, ಆರೋಗ್ಯದ ಮೇಲೆ ಏನು ಅಡ್ಡ ಪರಿಣಾಮ ಇರೋದಿಲ್ಲ. ಅವೆಲ್ಲವೂ ಸುಭದ್ರವಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಕೊಬೋದು. ಇನ್ನು ತುಲಾರಾಶಿ, ತುಲಾರಾಶಿ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ರವಿ ಆಗಲಿ ಕೇತು ಆಗಲಿ ಅವರು ಅತ್ಯುತ್ತಮವಾದ ಫಲ ಕೊಡುವಂಥ ಸ್ಥಾನ. ರವಿ ನಿಮಗೆ ಕರ್ಮಸ್ಥಾನದ ಸ್ಥಾನ ಆಗಿದ್ದು 10ನೇ ಮನೆಯಲ್ಲಿರುವಂಥ ರವಿಯು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಕೊಡುವನು. ಲಾಭ ಸ್ಥಾನದಲ್ಲಿರುವಂಥ ಕೇತು ಅದಕ್ಕಿಂತ ಉತ್ತಮ ಫಲವನ್ನು ಕೇತು ಕೊಡಲಿದ್ದಾನೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲ ಬಿಡುವಂಥ ಏಕೈಕ ರಾಶಿ ಅಂತ ಹೇಳ್ಬೋದು ಈ ಗ್ರಹಣದಿಂದ ಈ ತುಲಾರಾಶಿ. ಅನೇಕ ರೀತಿಯ ಲಾಭ ಆದಾಯಗಳು ನಿಮಗೆ ಏಕಕಾಲದಲ್ಲಿ ಆಗುತ್ತೆ. ನೀವು ಮಾಡುವಂಥ ಉದ್ಯೋಗ, ವ್ಯಾಪಾರ, ವೃತ್ತಿಯನ್ನು ನೀವು ಅಭಿವೃದ್ಧಿಪಡಿಸಲು ಸಾಧ್ಯ ಆಗುತ್ತೆ. ಹೊಸದರ ಸ್ಟಾರ್ಟಪ್ ಮಾಡಲಿಕ್ಕೆ ಅನುಕೂಲತೆಗಳು ಬರುವಂಥದ್ದು, ಮಾಡುವಂಥ ಉದ್ಯಮದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಬರುವಂಥದ್ದು. ದೂರ ಪ್ರಯಾಣ, ವಿದೇಶದ ಉದ್ಯೋಗ, ವಿದೇಶದ ವಾಸ, ವಿದೇಶದ ಪ್ರವಾಸ ಇತ್ಯಾದಿಗಳ ಅವಕಾಶ ಹಲವರಿಗೆ ಈಗ ತುಲಾರಾಶಿಯವರು ಒದಗಿ ಬರ್ಬೋದಾಗಿದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಮಿತ್ರರಿಂದ, ಬಂಧುಗಳಿಂದ ಸಹಾಯ ನಿಮಗೆ ಸಿಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಒದಗಿ ಬರುತ್ತೆ. ಹಾಗಾಗಿ ಈ ತನು ಮನ ಧನದ ಮೇಲೂ ನಿಮ್ಮ ವಿಶೇಷವಾದ ಶುಭ ಫಲಗಳನ್ನು ಈ ಕಾಲದಲ್ಲಿ ಸೂರ್ಯ ಮತ್ತು ಕೇತು ಎರಡೂ ಗ್ರಹಗಳ ಒಂದು ಒಲುಮೆ ಇರುವ ಕಾರಣ ಹಲವಾರು ಉತ್ತಮ ಫಲಗಳನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇನ್ನು ಈ ಆಸ್ತಿಗೆ ಸಂಬಂಧಪಟ್ಟ ವಿವಾದ, ಬಂಧುಗಳ ಮಧ್ಯೆ ವಿವಾದ, ಕಲಹ ಇವೆಲ್ಲವೂ ಈಗ ರಾಜಿ ಮೂಲಕ ಸಂಧಾನ ಆಗಲಿವೆ. ಇನ್ನು ಕೆಲವರಿಗೆ ಶುಭ ಕಾರ್ಯ ನಿಗದಿ ಆಗುವಂಥದ್ದು, ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು, ಮನೆ ಭೂಮಿ ಕೊಳ್ಳುವಂಥದ್ದು, ಗೃಹ ಪ್ರವೇಶಗಳು ಆಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳು ಸಹ ನಿಮಗೆ ನಿಮ್ಮ ವೈಯಕ್ತಿಕ ಮೇಲೂ, ಕೌಟುಂಬಿಕದ ಮೇಲೂ, ಆರ್ಥಿಕತೆ ಮೇಲೂ, ಆರೋಗ್ಯದ ಮೇಲೂ ಈ ರವಿ ಮತ್ತು ಕೇತುಗಳು ಕೊಡುವುದರಿಂದ ಅತ್ಯಂತ ಲಾಭ ಪಡೆಯುವಂಥ ಎರಡನೇ ರಾಶಿ ನಿಮ್ಮದಾಗಿರುತ್ತೆ ಈ ತುಲಾರಾಶಿ. ಇನ್ನು ವೃಶ್ಚಿಕ ರಾಶಿಗೆ ವಿಶೇಷವಾಗಿ ಅಲ್ಲಿ ನಿಮಗೆ ಇರುವಂತಹ ಒಂದು ಸ್ಥಾನ ಈ ಕೇತುವಿನ ಕರ್ಮಸ್ಥಾನ ಆಗಿರೋ ಕಾರಣ ನಿಮಗೆ ಕೇತುವಿನ ಒಲಮೆ ಇದ್ದಿರುತ್ತೆ. ರವಿಯಿಂದ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಸಾಧಾರಣ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಆದರೆ 100ಕ್ಕೆ ಒಂದು 60 ಭಾಗ ನಿಮಗೆ ಹೆಚ್ಚಿನ ಫಲನೇ, ಉತ್ತಮ ಫಲನೇ ಕೇತು ಕೊಡಲಿದ್ದಾನೆ. ಹಾಗೆ ಹೆಚ್ಚು ಆತಂಕ, ಚಿಂತೆ, ಭಯ ಪಡಬೇಕಾಗಿಲ್ಲ. ಗ್ರಹಣದ ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಆಗಲಿಕ್ಕಿಲ್ಲ. ಕೆಲವೊಮ್ಮೆ ಸಿಂಪ್ಟಮ್ಯಾಟಿಕ್ ಅಂದರೆ ಸಾಂಕೇತಿಕವಾಗಿ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳಾಗ್ಬೋದು. ಅದು ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆ. ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಾಗ್ವಾದ ಕಲಹಗಳು ವೃತ್ತಿ ಜಾಗದಲ್ಲಿ ಆಗುವಂಥದ್ದು, ಜೊತೆಗೆ ನಿಮಗೆ ಯಾರಾದರೂ ಗುಪ್ತ ಶತ್ರುಗಳ ಕಾಟ ಬರುವಂಥದ್ದು, ಇವೆಲ್ಲ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ನಿಮಗೆ ಆಗ್ಬೋದು. ಹೊರತು ನೀವು ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರ ಇವೆಲ್ಲವೂ ಚೆನ್ನಾಗಾಗುತ್ತೆ. ಕೆಲವೊಬ್ಬರಿಗೆ ಆಕಸ್ಮಿಕ ಉದ್ಯೋಗದ ಲಾಭ, ಆಕಸ್ಮಿಕ ಧನ ಲಾಭ, ಜೊತೆಗೆ ನೀವು ಹಿಂದೆ ಮಾಡಿದ ಪ್ರಯತ್ನದ ಒಂದು ಪ್ರಭಾವದ ರಿಸಲ್ಟ್ಗಳು ಈಗ ಬಂದು ನಿಮಗೆ ವಿಶೇಷವಾದ ಹುದ್ದೆ, ಸ್ಥಾನಮಾನಗಳು ಸಿಗುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶ, ವಿದೇಶ ಮೂಲದ ಸಂಸ್ಥೆಗಳಲ್ಲಿ ನಿಮಗೆ ಒಡಂಬಡಿಕೆ ಅಥವಾ ಉದ್ಯೋಗಗಳು ಸಿಗುವಂಥದ್ದು. ಜೊತೆಗೆ ವೃತ್ತಿ, ಉದ್ಯೋಗದ ಸಾಧನೆಗೆ ನಿಮಗೆ ಸರ್ಕಾರ ಮೂಲಗಳಿಂದ ಏನಾದರೂ ಒಂದು
ಪ್ರಶಸ್ತಿ ಪುರಸ್ಕಾರ ಇತ್ಯಾದಿ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳಿಗೆ ನಿಮಗೆ ಅಲ್ಲಿ ಕೇತು ಕಾರಕನಾಗಿರ್ತಾನೆ. ಜೊತೆಗೆ ಈ ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು, ಹಿಂದೆ ಆಗದಿದ್ದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದು ಮುಂತಾದ ಅನೇಕ ಉತ್ತಮ ಫಲಗಳನ್ನು ಕೇತುವಿನ ಅನುಗ್ರಹದಿಂದ ನೀವು ಪಡೆಯಬಹುದಾಗಿದೆ ತುಲಾರಾಶಿಯವರು. ಹಾಗಾಗಿ ಗ್ರಹಣದಿಂದ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಿಲ್ಲ. ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಹೊರತುಪಡಿಸಿದರೆ ನಿಮಗೆ ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯೋಗ, ಉದ್ಯಮ, ಕೌಟುಂಬಿಕ ಸ್ಥಿತಿ ಎಲ್ಲವೂ ಈ ಒಂದು ಕೇತು ಅನುಗ್ರಹದಿಂದ ಈ ಕಾಲದಲ್ಲಿ ಉತ್ತಮವಾಗಿರುತ್ತೆ. ಆಸಕ್ತಿ ಇದ್ದರೆ ಕೊನೆಗೊಳ್ಳುವ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಧನುಸ್ಸು ಅಥವಾ ಧನುರಾಶಿಗೆ ಅಲ್ಲಿ ರವಿ ಅಷ್ಟಮದಲ್ಲಿ, ಕೇತು ಭಾಗ್ಯ ಅಂದರೆ 9ರಲ್ಲೂ ಇರುವಂತಹ ಒಂದು ಘಟನೆ. ಹಾಗಾಗಿ 2 ಸ್ಥಾನಗಳಲ್ಲಿ ನಿಮಗೆ ರವಿ ಆಗಲಿ ಕೇತು ಆಗಲಿ ಆ ಉತ್ತಮ ಪರಿಣಾಮವನ್ನು ಕೊಡೋದಿಲ್ಲ. ಅಡ್ಡ ಪರಿಣಾಮವನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಸ್ವಲ್ಪ ಸಂಕಷ್ಟದ ಸೂಚನೆಗಳು ಕಂಡು ಬರುತ್ತೆ. ಹಾಗೆ ಧನುರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಮೊದಲನ ಕಾಳಜಿ ಗಮನಿಸಬೇಕು. ಅಷ್ಟಮದಲ್ಲಿರುವಂಥ ರವಿ ಹಾಗೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಉಷ್ಣತೆ ಹೆಚ್ಚಳ ಆಗುವಂಥದ್ದು, ಈ ಪಿತ್ತ ಅಥವಾ ತಲೆನೋವು ಬರುವಂಥದ್ದು, ಅನೇಕ ರೀತಿಯ ಒಂದು ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆಗಳು ಅಥವಾ ಅಂಗಾಂಗ ಲಿವರ್ ಕಿಡ್ನಿ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಸ್ಟೋನ್ ಇತ್ಯಾದಿಗಳು ಆಗುವಂಥದ್ದು. ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಆಗುತ್ತೆ. ಆರೋಗ್ಯದ ಮೇಲೆ, ಮನಸ್ಸು ಅಥವಾ ಬಾಂಧವ್ಯದ ಮೇಲೆ ಹಾಗೆ ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಚಿಂತನೆ, ಸಿಟ್ಟು, ಆತಂಕ, ಒತ್ತಡ ಭಯ ಹೆಚ್ಚಳಾಗಿ ಅಲ್ಲಿ ಮನೆಯಲ್ಲಿ ಕಲಹ, ವಾಗ್ವಾದ, ಹೆಂಡತಿ ಮಕ್ಕಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆ ಕಲಹ ಅಥವಾ ವಾಗ್ವಾದಗಳು ಆಗುವಂತಹ ಸಾಧ್ಯತೆ ಧನುರಾಶಿಯ ಮೇಲೆ ಇರುತ್ತೆ. ಅಲ್ಲದೆ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಈ ಕಾಲದಲ್ಲಿ ಉಳಿತಾಯ ಕಷ್ಟವಾಗಿ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಗುಪ್ತ ಶತ್ರುಗಳ ಪೀಡೆ ಹೆಚ್ಚಳ ಆಗುವಂಥದ್ದು, ಯಾವುದಾದ್ರೂ ಕೆಲಸ ಕಾರ್ಯಗಳು ಮಾಡಿ ಅಡೆತಡೆಗಳು ಹೀಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಸಂಕಷ್ಟವನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ಗ್ರಹಗಳ ಒಂದು ಬೆಂಬಲ ನಿಮಗೆ ಇರೋದಿಲ್ಲ. ರವಿ ಆಗಲಿ ಕೇತು ಆಗಲಿಕ್ಕೆ ನಿಮಗೆ ವಿರುದ್ಧವಾಗಿರ್ತಾರೆ. ಬಂಧುಗಳು ಮಿತ್ರರು ಈಗ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಬಂಧು ಮಿತ್ರರ ಜೊತೆಗೆ ಅವಮಾನಕರ ಘಟನೆ ಆಗುವಂಥದ್ದು, ಮನಸ್ಸಲ್ಲಿ ಹೊಟ್ಟೆ ಕಿಚ್ಚು, ಅಸೂಯೆ, ಅಸಮಾಧಾನ ಅಥವಾ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಅಂತಹ ಒಂದು ಕೆಟ್ಟ ಗುಣಗಳು ಮನಸ್ಸಲ್ಲಿ ಮನೆ ಮಾಡ್ತವೆ. ಅವೆಲ್ಲವನ್ನ ಖಂಡಿತ ನಿಯಂತ್ರಣ ಮಾಡಬೇಕಾಗತ್ತೆ. ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಅಥವಾ ಗುರು ಶಿಷ್ಯರ ಮಧ್ಯೆ ಭಿನ್ನಾಭಿಪ್ರಾಯ ಇವೆಲ್ಲವೂ ಈ ಧನುರಾಶಿಯವರ ಜೀವನದಲ್ಲಿ ಈಗ ಗ್ರಹಣದ ಬಳಿಕ ಕಂಡುಬರುತ್ತೆ. ಇವೆಲ್ಲವನ್ನ ನಿಯಂತ್ರಣ ಮಾಡಿಕೊಳ್ಳಿ. ಕೊನೆಗೆ ಹೇಳತಕ್ಕಂತಹ ಗುರುಗೆ ಸಂಬಂಧಿತವಾದ ಶ್ಲೋಕ ಅಥವಾ ಈ ಒಂದು ಗ್ರಹಣಕ್ಕೆ ಸಂಬಂಧಿಸಿದ ಶ್ಲೋಕ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ ಈ ಧನುರಾಶಿಯವರು. ಇನ್ನು ಮಕರ ರಾಶಿಗೆ ಈ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿನೇ ಇರುತ್ತೆ. ಅದರಲ್ಲಿ ಸಪ್ತಮದ ರವಿ, ಅಷ್ಟಮದಲ್ಲಿ ಇರುವಂತಹ ಕೇತು 2 ಸ್ಥಾನಗಳು ನಿಮಗೆ ವಿರುದ್ಧವಾದ ಅಡ್ಡ ಪರಿಣಾಮ ಬರುತ್ತೆ. ಸಪ್ತಮದ ರವಿಯಿಂದಾಗಿ ನಿಮಗೆ ಕೌಟುಂಬಿಕ ಜೀವನದ ಮೇಲೆ, ಬಾಂಧವ್ಯದ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಬಿರುಕುಗಳು ಬರುವಂಥದ್ದು ಅಥವಾ ವಿವಾಹಿತವಾದ ಜೋಡಿಗಳಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗುವಂಥದ್ದು. ಅಲ್ಲದೆ ಈ ಲವರ್ಸ್ ಅಥವಾ ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಒಡಕು ಬಿಡುವಂಥದ್ದು, ಲವ್ ಫೇಲಿಯರ್ಗಳು ಆಗುವಂಥದ್ದು, ಮನಸ್ಸಲ್ಲಿ ಅತೃಪ್ತಿ ಹತಾಶೆಗಳು ಆಗುವಂಥದ್ದು, ವಿರುದ್ಧ ಲಿಂಗದವರಿಂದ ಪರಸ್ಪರ ಏನಾದರೂ ತೊಂದರೆಗಳು ಅಪವಾದಗಳು ಆಗುವಂಥದ್ದು. ಹಾಗಾಗಿ ಮಕರ ರಾಶಿಯವರಿಗೆ ಈ ಪದ್ದು ಕೇತುವಿನ ಅಡ್ಡ ಪರಿಣಾಮ ಸಹ ಅಷ್ಟೇನು ಒಳ್ಳೆಯದಿಲ್ಲ. ಅದೇ ರೀತಿ ಆರೋಗ್ಯದ ಮೇಲೆ ಸಹ ಹಾಗೆ ಮಕರ ರಾಶಿಯವರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಅದು ಅಜೀರ್ಣ ಸಮಸ್ಯೆ ಇರ್ಬೋದು, ಪೈಲ್ಸ್ ಅಂತ ಸಮಸ್ಯೆ ಇರ್ಬೋದು, ಅಥವಾ ಇನ್ನಿತರ ಅಂಗಾಂಗ ಅವಯವಗಳಿಗೆ ಸಂಬಂಧಪಟ್ಟ ಲಿವರ್ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಈ ತೂಕ ಹೆಚ್ಚಳದ ಸಮಸ್ಯೆ ಇತ್ಯಾದಿಗಳು ಒಂದಲ್ಲ ಒಂದು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಮನಸ್ಥಿತಿ ಮತ್ತು ನಿಮ್ಮ ಮಾತು ನಡವಳಿಕೆ ಸಹ ನೀವು ಈಗ ತಿದ್ದಿಕೊಳ್ಬೇಕಾಗತ್ತೆ. ಈ ಗ್ರಹಣದ ಪ್ರಭಾವದಿಂದ ಹೆಚ್ಚು ಅಡ್ಡ ಪರಿಣಾಮ ಇರುತ್ತೆ. ಅಲ್ಲಿ ಸೂರ್ಯನಿಂದಾಗಿ ನಿಮಗೆ ಅಲ್ಲಿ ಇರುವಂಥ ಸಪ್ತಮದಲ್ಲಿ ಕೌಟುಂಬಿಕ ವಾತಾವರಣದಲ್ಲಿ ಅನೇಕ ರೀತಿಯ ಅಸಮಾಧಾನದ ವಾತಾವರಣ ಆಗುತ್ತೆ. ಅದೇ ರೀತಿ ಹಿರಿಯರಲ್ಲೂ ಕಿರಿಯರಲ್ಲೂ ಭಿನ್ನಾಭಿಪ್ರಾಯದ ಘಟನೆಗಳು ಹೆಚ್ಚಳ ಆಗುವಂಥದ್ದು. ಹಾಗೆಯೇ ನಿಮ್ಮ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮವನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ವಾಹನ ಚಲನೆ, ಯಂತ್ರ ಚಲಾವಣೆಯಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಕ್ರಮ ಖಂಡಿತ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಗ್ರಹಣದಿಂದ ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಆಗ್ಬೋದು. ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಹೊಸದರ ಆರಂಭ ಅಷ್ಟೇ ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ರೀತಿಯ ಆಕಸ್ಮಿಕವಾದ ಆಮಿಷಗಳಿಗೆ ಅಥವಾ ಬಲಿಪಶು ಆಗುವಂಥ ಘಟನೆಗಳಿಗೆ ನೀವು ಅಲ್ಲಿ ಆಗುವಂಥದ್ದು ಒಳ್ಳೆಯದಲ್ಲ. ಇವೆಲ್ಲನ್ನು ಗಮನಿಸಿಕೊಳ್ಳಿ. ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ನಡೆಸುವಂಥ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಕೊಬೋದು. ಇನ್ನು ಕುಂಭರಾಶಿಗೆ ಗ್ರಹಣದಿಂದ ಸೂರ್ಯನ ಉತ್ತಮ ಫಲ ಖಂಡಿತ ಬರುತ್ತೆ. ಕೇತುವಿನಿಂದ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ, ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳಿರುತ್ತೆ. ಸೂರ್ಯ ಭಗವಂತರು ನಿಮ್ಮ ರಾಶಿಯಿಂದ ಇರತಕ್ಕಂಥ ಸ್ಥಾನದಲ್ಲಿ, ಷಷ್ಠದ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ನಿಮಗೆ ಸಿಗುತ್ತೆ. ಹಣಕಾಸಿನ ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ಅವಕಾಶಗಳು ಬರ್ತವೆ. ಹಾಗಾಗಿ ಸಾಂಕೇತಿಕವಾದ ಉತ್ತಮ ಫಲ ನಿರೀಕ್ಷೆ ಮಾಡೋದು. ಆದರೆ ಅಲ್ಲಿ ಅಷ್ಟೇ ಸಾಂಕೇತಿಕವಾಗಿ ನಿಮಗೆ ಕೇತುವಿನ ಅಡ್ಡ ಪರಿಣಾಮ ಸಹ ಇರುವ ಕಾರಣ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ, ಇದ್ದಕ್ಕಿದ್ದಂತೆ ಹಣಕಾಸಿನ ಸಮಸ್ಯೆಗಳು ಬರುವಂಥದ್ದು, ಅದು ಇಟ್ಟಂಥ ಹಣಗಳು ಅಲ್ಲಿ ಕಳವಾಗೋದು, ನಷ್ಟ ಆಗುವಂಥದ್ದು, ಜೊತೆಗೆ ನಿಮ್ಮ ಯಾವುದಾದ್ರೂ ಪ್ರಯತ್ನದಲ್ಲಿ ನಿಮಗೆ ಗಂಭೀರವಾದ ಆರೋಪಗಳು ಬರುವಂಥದ್ದು, ದೂರ ಪ್ರಯಾಣದಲ್ಲಿ ಏನಾದರೂ ನಿಮಗೆ ತೊಡಕುಗಳು ಬರುವಂಥದ್ದು. ಈ ರೀತಿ ಅನೇಕ ಅಡ್ಡ ಪರಿಣಾಮಗಳು ಸಹ ನಿಮ್ಮ ಮೇಲೆ ಆಗುತ್ತೆ. ಹಾಗಾಗಿ ನೀವೆಲ್ಲ ಸ್ವಲ್ಪ ಮಿಶ್ರ ಫಲದ ವರ್ಗದಲ್ಲಿ ಬರ್ತೀರ ಕುಂಭರಾಶಿಯವರು. ನಿಮಗೆ ಹಾಗಾಗಿ ಆರ್ಥಿಕವಾಗಿ ಸ್ವಲ್ಪ ಲಾಭದಾಯಕ, ಕೌಟುಂಬಿಕವಾಗಿ ಲಾಭದಾಯಕ ಇರುತ್ತೆ, ವೈಯಕ್ತಿಕ ಲಾಭದಾಯಕ ಇರುತ್ತೆ. ಆದರೆ ಕೆಲವೊಂದು ಅಡ್ಡ ಪರಿಣಾಮಗಳು ನಿಮಗೆ ಕೇತುವಿನ ಪ್ರಭಾವದಿಂದ ಬರುವ ಕಾರಣ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ರಾಹು ಕೇತುಗಳ ಸಂಬಂಧಪಟ್ಟ ದೋಷದ ನಿವಾರಣೆಗೆ ನೀವು ಸ್ತೋತ್ರಗಳನ್ನು ಪ್ರಾರ್ಥನೆಗಳನ್ನು ಮಾಡ್ಬೋದು.
ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಲ್ಲಿ ಸಂಭವಿಸುವಂತಹ ಘಟನೆ, ಅಲ್ಲಿ ರವಿ ಮತ್ತು ಕೇತು ಎರಡೂ ಗ್ರಹಗಳು ಸಹ ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಹಾಗೆ ಎರಡೂ ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗಿರೋ ಕಾರಣ ಕೆಲವೊಮ್ಮೆ ನಿಮಗೆ ವಿಶೇಷವಾದ ಅಡ್ಡ ಪರಿಣಾಮಗಳು ಬರುವಂಥದ್ದು. ಆದರೆ ಕೇತು ನಿಮಗೆ ಸಾಂಕೇತಿಕವಾಗಿ ಈ ಗೋಚಾರದಲ್ಲಿ ಉತ್ತಮ ಫಲ ನೀಡುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ಇರುವುದಿಲ್ಲ. ಗುರುಬಲದ ರಕ್ಷಣೆ ನಿಮಗೆ ಇರುತ್ತೆ. ಹಾಗಾಗಿ ಕೇತುವಿನ ಅಡ್ಡ ಪರಿಣಾಮಗಳು ನಿಮಗೆ ಹೆಚ್ಚಳ ಆಗೋದಿಲ್ಲ. ರವಿಯಿಂದಾಗ ಅಂಥ ಅಡ್ಡ ಪರಿಣಾಮಗಳು ನೀವು ಅಷ್ಟೇ ಎದುರಿಸಬೇಕಾಗುತ್ತೆ. ಆ ಷಷ್ಠದ ಸ್ಥಾನದ ಕೇತುವಿನಿಂದಾಗಿ ನಿಮಗೆ ಲಾಭ, ಜಯ, ಸುಖಗಳಾಗುವಂಥದ್ದು, ಆಕಸ್ಮಿಕ ಧನಲಾಭಗಳಾಗುವಂಥದ್ದು, ಯಾವುದೇ ಪ್ರಯತ್ನ ನಿಮಗೆ ಸಫಲತೆಗಳು ಬರುವಂಥದ್ದು, ಕೌಟುಂಬಿಕ ವಿಚಾರಗಳು, ಭಿನ್ನಾಭಿಪ್ರಾಯಗಳಿಗೆ ನಿವಾರಣೆ ಆಗಲಿವೆ. ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಹೂಡಿದಂಥ ಹಣಗಳು ದೊಡ್ಡ ಮೊತ್ತವಾಗಿ ನಿಮಗೆ ಕೈಗೆ ಬರುವಂಥದ್ದು, ಬಂಧು ಮಿತ್ರರಲ್ಲಿ ಬಾಂಧವ್ಯ ಹೆಚ್ಚಳ ಆಗುತ್ತೆ. ಯಾರು ಕೃಷಿಕರು ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿರುವ ಅವರ ಕೃಷಿ ಚಟುವಟಿಕೆ ಚೆನ್ನಾಗಿ ಆಗುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಆಗುತ್ತವೆ. ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಉತ್ತಮ ಫಲ ನಿಮಗೆ ಕೇತುವಿನಿಂದಾಗಿ ಬಂದೇ ಬರುತ್ತೆ. ಆದರೆ ಅಲ್ಲಿ ರವಿಯ ವೈರುಧ್ಯ ನಿಮಗೆ ಇದೆ. ರವಿ, ಚಂದ್ರ, ಗುರುಗಳ ವೈರುಧ್ಯ ನಿಮಗೆ ಇರುವ ಕಾರಣ ಅಲ್ಲಿ ಕೆಲವೊಂದು ಕಾಲದಲ್ಲಿ ನಿಮಗೆ ಹಣಕಾಸಿನ ನಷ್ಟಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಾನಸಿಕವಾದ ನೆಮ್ಮದಿ ಕೊರತೆಗಳಾಗುವಂಥದ್ದು, ಜೊತೆಗೆ ನಂಬಿಸಿ ಮೋಸ ಮಾಡುವಂಥ ಜನರಿಂದ ತೊಂದರೆ, ಇವೆಲ್ಲ ಬರ್ಬೋದು. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಸಹ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ರವಿಯಿಂದಾಗಿ ಅಡ್ಡ ಪರಿಣಾಮ ನಿಮಗೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಎಲ್ಲ ಆಗ್ಬೋದು, ಮನಸ್ಸಿನ ಮೇಲೆ ಆಗ್ಬೋದು. ಆದರೆ ಕೇತು ನಿಮಗೆ ವ್ಯಾವಹಾರಿಕವಾಗಿ ಅಂದರೆ ಆರ್ಥಿಕವಾಗಿ ಲಾಭದಾಯಕನು, ಉದ್ಯೋಗದಲ್ಲಿ ಜಯವನ್ನು, ಉದ್ಯೋಗದಲ್ಲಿ ಯಶವನ್ನು ಕೊಡ್ತಾನೆ ಕೇತುವು. ಕೊನೆಗೆ ಹೇಳತಕ್ಕಂಥ ಈ ಪ್ರಾರ್ಥನೆ ಶ್ಲೋಕ ನೀವು ಸಹ ಹೇಳ್ಬೋದು ಮೀನದವರು. ಇಲ್ಲಿವರೆಗೆ ಮೇಷದಿಂದ ಮೀನವರೆಗಿನ 12 ರಾಶಿಗಳಿಗೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನೋದರ ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ ಬಂದಿದೆ, ಕೆಲವೊಂದು ರಾಶಿಗೆ ಮಿಶ್ರ ಫಲ ಬಂದಿವೆ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿವೆ. ಇವೆಲ್ಲವೂ ಗೋಚಾರದ ಗ್ರಹ ಕುಂಡಲಿಗೆ ಅನುಸಾರವಾಗಿ ಹೇಳಲ್ಪಟ್ಟಂಥ ಫಲ ಆಗಿದ್ದು, ಯಾರೋ ಇದರ ಬಗ್ಗೆ ತುಂಬ ಗಂಭೀರ ಚಿಂತನೆ ಅಥವಾ ಗಂಭೀರವಾದ ಒಂದು ಭಯವನ್ನು ಪಡೋದೇನಿಲ್ಲ. ಎಲ್ಲವೂ ಭಕ್ತಿ ಮಾರ್ಗದಿಂದ, ಧರ್ಮ ಮಾರ್ಗದಿಂದ, ದಾನಾದಿಗಳಿಂದ ಅದು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಗ್ರಹಣಕ್ಕೆ ಸಂಬಂಧಪಟ್ಟ ಕಾಲದಲ್ಲಿ ಇದು ಕೇತುಗ್ರಸ್ತ ಗ್ರಹಣವಾಗಿರೋ ಕಾರಣ ಶ್ರೀ ಗಣೇಶ ಮತ್ತು ದುರ್ಗಾದೇವಿ ಅಥವಾ ಅಮ್ಮನವರನ್ನು ಸಹ ಭಕ್ತಿ ಮಾಡೋದ್ರಿಂದ, ಅಮ್ಮನವರ ದೇವಾಲಯಗಳಿಗೆ ಹರಕೆ ಮಾಡೋದು, ಅಮ್ಮನವರ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ, ಗಣೇಶನ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ಮಾಡೋದ್ರಿಂದ ಹೆಚ್ಚಿನ ಒಂದು ಅಡ್ಡ ಪರಿಣಾಮ ನಿವಾರಣೆ ಆಗುತ್ತೆ. ಅದೇ ರೀತಿ ಶಿವ ಮತ್ತು ನಿಮ್ಮ ಕುಲದೇವರು, ಶಿವ ಅಥವಾ ಈಶ್ವರ ಮತ್ತು ನಿಮ್ಮ ಕುಲದೇವರು ನಾರಾಯಣನು, ವೆಂಕಟೇಶನು ಯಾವುದಿರ್ಬೋದು, ರಂಗನಾಥನು ಯಾವುದಿರ್ಬೋದು, ಈ ರೀತಿ ಶಿವ ಅಥವಾ ಕುಲದೇವರ ಒಂದು ಭಕ್ತಿಗಳನ್ನು ಅಂಥ ದೇವರುಗಳಿಗೆ ಸಂದರ್ಶನ ಪೂಜೆಗಳನ್ನು ಮಾಡೋದು. ಇದು ಗ್ರಹಣದ ದಿನವೂ ಮಾಡ್ಬೋದು ಅಥವಾ ಗ್ರಹಣ ಕಳೆದ ಬಳಿಕ ಅಂದರೆ ಮಾರನೇ ದಿನ 13ನೇ ತಾರೀಕಿಗೆ ಸಹ ನೀವು ಮಾಡ್ಬೋದು. 12ಕ್ಕೆ ರಾತ್ರಿ ಗ್ರಹಣ ಆಗುವಂಥದ್ದು, 13ರಂದು ಬೆಳಗ್ಗೆ ಸಹ ನೀವು ಅಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟ ಏನಾದರೂ ಈ ಪರಿಹಾರಾದಿಗಳನ್ನು ಮಾಡ್ಬೋದು, ದೇವಾಲಯ ಸಂದರ್ಶನ ಸಹ ಮಾಡ್ಬೋದಾಗಿದೆ. ಅದೇ ರೀತಿ ಈ ಕಾಲದಲ್ಲಿ ಕೆಲವೊಂದು ಸ್ತೋತ್ರಗಳನ್ನು ಪಠನೆ ಮಾಡೋದು, ವಿಷ್ಣು ಸಹಸ್ರನಾಮ ಪಠನೆ ಮಾಡ್ಬೋದು, ಶಿವನ ಅಷ್ಟೋತ್ತರ, ಶಿವನ ಸಹಸ್ರನಾಮ, ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ ಇತ್ಯಾದಿಗಳನ್ನು ಪಠನೆ ಮಾಡೋದು, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಶತನಾಮಗಳನ್ನು ಪಠನೆ ಮಾಡ್ಬೋದು. ಇನ್ನು ಗ್ರಹಗಳಿಗೆ ಸಂಬಂಧಪಟ್ಟ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಅಥವಾ ಕೇತುಗೆ ಸಂಬಂಧಪಟ್ಟ ಗಾಯತ್ರಿ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಸೂರ್ಯ ಮತ್ತು ಕೇತುಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳ್ಬೋದು, ನವಗ್ರಹಗಳ ಸ್ತೋತ್ರಗಳನ್ನು ಹೇಳ್ಬೋದು, ಪೀಡಾಪರಿಹಾರ ಶ್ಲೋಕಗಳನ್ನು ಹೇಳ್ಕೊಬೋದು. ಈ ರೀತಿ ಹಲವಾರು ಭಕ್ತಿ ಮಾರ್ಗ, ದೈವ ಮಾರ್ಗ, ಧರ್ಮ ಮಾರ್ಗ, ಜೊತೆಗೆ ದಾನ ಧರ್ಮದ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗಗಳಿಂದ ನಿಮಗೆ ಅಂಟಿದಂತಹ ಈ ಗ್ರಹಣದ ದೋಷ ನೀವು ಕಳ್ಕೊಳ್ಬೋದಾಗಿದೆ. ಅದೇ ರೀತಿ ಆಸಕ್ತಿ ಇದ್ದರೆ, ಕೆಲವರು ಅವರಿಗೆ ಆಸಕ್ತಿ ಇದೆ ಅಂಥವ್ರು ಮಾತ್ರ ಈ ಗ್ರಹಣ ಕಾಲದಲ್ಲಿ ಹೇಳುವಂಥ 3 ಮಂತ್ರಗಳನ್ನು ಪಠನೆ ಮಾಡ್ಬೋದು. ಅದು ಸರಳವಾಗಿರುತ್ತೆ. ನಿಮಗೆ ಗೊತ್ತಿರೋಂಥ ಹಿಂದಿನ ವೀಡಿಯೋಗಳನ್ನು ಸಹ ಪ್ರಸಾರ ಮಾಡಿದ್ದೇನೆ. ಅಲ್ಲಿ ಈ ಥರ ಬರೆದಂಥ 3 ಮಂತ್ರಗಳನ್ನು ನೀವು ಶ್ಲೋಕಗಳನ್ನು ಪಠನೆ ಮಾಡೋದು. ವಿಶೇಷವಾಗಿ ಯಾರಿಗೆ ಸ್ವಲ್ಪ ಸಂಕಷ್ಟ, ನಷ್ಟ ಅಥವಾ ಹೆಚ್ಚಿನ ಒಂದು ಆಸಕ್ತಿ ಇದ್ದ ನೀವು ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅಂತಾರಾಶಿಯವರು ಈ ಶ್ಲೋಕಗಳನ್ನು ಹೇಳ್ಕೊಬೋದು. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಅದರಲ್ಲಿ ನಾವು ಮೊದಲು ಅಲ್ಲಿ ಇಂದ್ರನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ, ದೇವೇಂದ್ರ, ವಜ್ರಧರೋ ದೇವ ಅಂದರೆ ದೇವೇಂದ್ರ ಅಥವಾ ಇಂದ್ರ ಇಲ್ಲಿ ಮಾಡುವಂಥ ಪ್ರಾರ್ಥನೆ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಅಂದರೆ ನನಗೆ ಅಂಟಿದಂಥ ಗ್ರಹದ ಪೀಡಿನ ದೋಷವನ್ನು ನಿವಾರಣೆ ಮಾಡು ಅಂಥೇಳಿ ನಾವು ಇಂದ್ರನ ಕುರಿತು ಪ್ರಾರ್ಥನೆ ಮಾಡೋದು. ಆ ಬಳಿಕ ಇಂದ್ರನ ಬಳಿಕ ಅಲ್ಲಿ ಯಮಧರ್ಮರಾಜನ ಪಾತ್ರ ಮಾಡುವಂಥ ಒಂದು ಪದ್ಧತಿ ಇರುತ್ತೆ. ಅಲ್ಲಿ ಈ ರೀತಿ ಬರುತ್ತೆ. ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನ ಸೂರ್ಯಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನ ಸೂರ್ಯಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು ಅನ್ನೋದು. ಇದನ್ನು ನೀವು ಪಠನೆ ಮಾಡ್ಬೋದು. ಪ್ರತಿಯೊಂದನ್ನು ನೀವು 3 ಬಾರಿನೋ 5 ಬಾರಿನೋ ಅಥವಾ ನಿಮಗೆ ಹೆಚ್ಚು ಆಸಕ್ತಿ ಇದ್ದರೆ 25 ಬಾರಿನೂ ಪಠನೆ ಮಾಡ್ಬೋದಾಗಿದೆ. ಇದು ಯಮಧರ್ಮನ ಕುರಿತ ಪ್ರಾರ್ಥನೆ. ಇನ್ನು ಕೊನೆಯದಾಗಿ ಅಲ್ಲಿ ಪಿನಾಕಪಾಣಿಯಾದ ರುದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಸೂರ್ಯಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವ ಯೋಸೋ ಶೂಲಧರೋ ದೇವ ಪಿನಾಕಿ ಮಹಿಷವ ಪಿನೋಕೋ ಪಿನಾಕಿ ವೃಷವಾಹನ
ಸೂರ್ಯಗ್ರಹೋ ಪರಾಭೂತ ಗ್ರಹ ಪೀಡಾಂ ವ್ಯಪೋಹತು ಅನ್ನೋದು ಅಲ್ಲಿ ಪಿನಾಕಪಾಣಿಯಾದಂಥ ಶಿವನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಅಥವಾ ಮಹಾಕಾಲವನ್ನು ಪ್ರಾರ್ಥನೆ ಮಾಡುತ್ತದೆ. ಯೋಸೋ ಶೂಲಧರೋದೇವ ಪಿನಾಕಿ ವೃಷವಾಹನದಂಥ ಪಿನಾಕಿಯೇ ನನ್ನ ಈ ಗ್ರಹಣಕ್ಕೆ ಸಂಬಂಧಪಟ್ಟ ದೋಷಗಳನ್ನು ನಿವಾರಣೆ ಮಾಡು. ಸೂರ್ಯಗ್ರಹೋ ಪರಾಭೂತ ಗ್ರಹ ಪೀಡಾಂ ವ್ಯಪೋಹತು ಅಂತ ಅಲ್ಲಿ ಬೇಡಿಕೆ ಮಾಡುವಂಥದ್ದು. ಹೀಗೆ ಅಲ್ಲಿ ದೇವೇಂದ್ರ ಯಮಧರ್ಮ ಹಾಗೂ ಅಲ್ಲಿ ರುದ್ರದೇವರನ್ನು ಕುರಿತು ಮಾಡುವಂಥ ಪ್ರಾರ್ಥನೆಗಳಿಂದ ಗ್ರಹಣದ ದೋಷ ನಿವಾರಣೆ ಆಗುತ್ತೆ. ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿ ಗಾಯತ್ರಿ ಮಂತ್ರ ಪಠನೆ ಮಾಡ್ಬೋದು. ಗ್ರಹಣದ ರಾತ್ರಿಯಂದು ಅಥವಾ ಮಾರನೇ ದಿನ ಬೆಳಗ್ಗೆ ಗಾಯತ್ರಿ ಮಂತ್ರನೋ ಅಥವಾ ಗ್ರಹಗಳಿಗೆ ಸಂಬಂಧಪಟ್ಟ ಗಾಯತ್ರಿ ಮಂತ್ರನೋ, ಮೂಲ ಮಂತ್ರವಾದ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಗಂ ಗಣಪತೇ ನಮಃ, ಓಂ ಶ್ರೀ ದುರ್ಗಾ ದೇವೇ ನಮಃ, ಓಂ ನಮೋ ನರಸಿಂಹಾಯ ನಮಃ ಮುಂತಾದ ಹಲವಾರು ನಿಮಗೆ ಗೊತ್ತಿರುವಂಥ ಜನಪ್ರಿಯ ಮಂತ್ರಗಳಲ್ಲಿ ಯಾವುದೇ ಮಂತ್ರವನ್ನು ನಿಮಗೆ ಇಷ್ಟ ಇದ್ದಷ್ಟು ಸಾರಿ ಗ್ರಹಣದ ರಾತ್ರಿಯಂದು ಅಥವಾ ಗ್ರಹಣದ ಬಳಿಕ ಮಾರನೇ ದಿನ ಬೆಳಗ್ಗೆಂದು ಸ್ನಾನಾದಿ ಬಗ್ಗೆ ನೀವು ಪಠನೆ ಮಾಡ್ಬೋದಾಗಿದೆ. ಇನ್ನು ದಾನ ಧರ್ಮದ ಮಾರ್ಗ ಆಸಕ್ತಿ ಉಳ್ಳವರು ವಿಶೇಷವಾಗಿ ಅಲ್ಲಿ ದಾನಗಳನ್ನು ಮಾಡ್ಬೋದು. ಅಲ್ಲಿ ರವಿಗೆ ಸಂಬಂಧಪಟ್ಟ ಧಾನ್ಯವಾದ ಗೋಧಿ ಅಥವಾ ಗೋಧಿ ಹಿಟ್ಟು, ಗೋಧಿಯ ಹಿಟ್ಟಿನ ಉತ್ಪನ್ನಗಳನ್ನು ಕೊಡುವಂಥದ್ದು. ಇನ್ನು ಕೇತುಗೆ ಸಂಬಂಧಿತವಾದ ಹುರುಳಿ ಅಥವಾ ಹುರುಳಿ ಕಾಳು, ಹುರುಳಿ ಅಂತ ಹೇಳ್ತಾರೆ ನಾವು, ಹಾರ್ಸ್ ಗ್ರಾಮ್ ಕುಲತ್ತ ಅಂತ ಹೇಳ್ತಾರೆ. ಹಾಗಾಗಿ ಆ ಕುಲತ್ತ ಹುರುಳಿ ಅಥವಾ ಹಾರ್ಸ್ ಗ್ರಾಮನ್ನು ನೀವು ದಾನವಾಗಿ ಕೊಡುವಂಥದ್ದು. ಹಾಗಾಗಿ ಅಲ್ಲಿ ರವಿಗೆ ಸಂಬಂಧಪಟ್ಟ ಗೋಧಿಯ ಉತ್ಪನ್ನ ಅಥವಾ ಈ ಕೇತುಗೆ ಸಂಬಂಧಪಟ್ಟ ಹುರುಳಿಯ ಉತ್ಪನ್ನಗಳನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ಅದರ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಇನ್ನಿತರ ಈ ನವಗ್ರಹಗಳ ಒಟ್ಟು ಧಾನ್ಯವನ್ನು ದಾನವಾಗಿ ಕೊಡ್ಬೋದು. ಹಣ್ಣು ತರಕಾರಿಗಳನ್ನು ದಾನವಾಗಿ ಕೊಡ್ಬೋದು, ಹಣ್ಣು ಹಂಪಲುಗಳನ್ನು ದಾನವಾಗಿ ಕೊಡ್ಬೋದು, ಅಥವಾ ಆರ್ಥಿಕವಾದ ಸಹಾಯವನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ದಾನ ಧರ್ಮದ ಮಾರ್ಗದ ಮೂಲಕ ಸಹ ನೀವು ಅಲ್ಲಿ ನಿಮ್ಮ ಅಂಟಿದಂತಹ ಈ ಕೇತು ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಇನ್ನು ಯಾರಿಗೆ ವಿಶೇಷವಾಗಿ ಈ ಕೇತು ದಶ ನಡೀತಾ ಇದೆ, ಎಲ್ಲರಿಗೆ ರಾಹು ದಶ ನಡೀತಾ ಇದೆ ಅಂಥವ್ರು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾಕಂದರೆ ರಾಹು ಕೇತುಗಳ ವ್ಯತಿರಿಕ್ತ ಪ್ರಭಾವದಲ್ಲಿ ನೀವಿದ್ದರೆ ಅಥವಾ ನಿಮಗೆ ಒಳ್ಳೆಯದೇ ದಶೆ, ಉದಾಹರಣೆಗೆ ಗುರು ದಶೆಯಲ್ಲಿ ರಾಹು ಭುಕ್ತಿ, ಗುರು ದಶೆಯಲ್ಲಿ ಶನಿ ಭುಕ್ತಿ ಇದ್ದರೆ ಅಥವಾ ಬುಧ ದಶೆಯಲ್ಲಿ ಶನಿ ರಾಹು ಕೇತು ಇತ್ಯಾದಿ ಭುಕ್ತಿಗಳಿದ್ರೆ ಆವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಈಗಲೇ ಹೇಳಿದಂತಹ ಈ ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮದ ಮಾರ್ಗವನ್ನು ನೀವು ಯಾರಿಗೆ ದೋಷ ಅಂತ ಅನಿಸಿದರೂ ಅಂಥವರು ಅವರು ಅದನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ದೋಷ ನಿವಾರಣೆ ಆಗುತ್ತೆ. ಇದೆಲ್ಲವೂ ಈ ಕೇತುಗ್ರಸ್ತ ಖಗ್ರಾಹ ಸೂರ್ಯಗ್ರಹಣ ಅಂದರೆ 12ನೇ ತಾರೀಕು ಆಗಸ್ಟ್ರಂದು ರಾತ್ರಿ ಕಾಲದಲ್ಲಿ ಜರುಗುವಂತಹ ಘಟನೆ. ಆಷಾಢ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆಂದು ಜರುಗುವಂಥದ್ದು. ನಮ್ಮ ದೇಶದಲ್ಲಿ ಗ್ರಹಣ ಕಾಣದೇ ಇರೋದ ಕಾರಣ ಯಾವುದೇ ರೀತಿಯ ಒಂದು ಗ್ರಹಣ ಸೂತಕ ಆಚರಣೆ ಇಲ್ಲ. ಸಂಕ್ಷಿಪ್ತವಾಗಿ ಒಂದು ಗ್ರಹಣದ ಪ್ರಭಾವದ ವಿಶ್ಲೇಷಣೆ ಮಾಡಿದ್ದೇನೆ. ಯಾರೂ ಆತಂಕ, ಚಿಂತೆ, ಭಯಪಡಬೇಕಾಗಿಲ್ಲ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮೂಲಾನಿ ಭವಂತು.